ಕಾಮ ಎರಿಗೇರಿಸಿಕೊಂಡವ ಪಶುವಿಗಿಂತಲೂ ಕೀಳಾಗಿರ್ತಾನ. ಅವನಿಗೆ ಹಳಸಿದ್ದು ಹೊಳತದ್ದು ಏನ್ ಸಿಕ್ಕರೂ ಬಿಡುವುದಿಲ್ಲ. ಅವ ಹಸಿವಿನ ಪಿಶಾಚಿ ಆಗಿರ್ತಾನ. ಹೀಗಾಗಿ ಬಿಡುಗಡೆ ದಾಂಪತ್ಯಗಳು ಬಿಡುಗಡೆ ಎಂತಹ ಹಂತಕ್ಕೆ ಬಂದು ನಿಲ್ತಾವ. ಸಮಾಜ ವಿಘಟಿತ ಆಗ್ತವ. ಇದೇ ಶಿಬಿರಾದಿ ದೋಷ. ಇಲ್ಲಿ ನೀರೊಳಗಿತ್ತು ಬೆವರ್ತನ ಉರಗ ಪತಾಕಂ. ಉರಗ ಅಂದ್ರ ಹಾಮ, ಪತಾಕ ಅಂದ್ರ ಧ್ವಜ. ಈ ಉರಗ ಪತಾಕ ಯಾರಂದ್ರ ದುರ್ಯೋಧನ ಪಾಂಡವರಿಗೆ ಅಂಜಿ ಸರೋವರದೊಳಗೆ ಅಡಗಿಕೊಳ್ತಿದ್ದ. ಆಗ ಪಾಂಡವ ಪುತ್ರ ಭೀಮ ಬೈಯುವ ಬೇಗುಳುಗಳ ಕೇಳಿ ನೀರೊಳಗಿದ್ರು ಕೂಡ ಬೆರುತ್ತಿದ್ದ. ಅಂದ್ರ ಅಷ್ಟು ಸಿಟ್ಟು ಬಂದಿತ್ತು. ಆದ್ರ ನಾನು ಇಷ್ಟೆಲ್ಲ ಅಂದ್ರು ನಿಮ್ಗ ಯಾವುದೇ ಅಂದ್ರು ನಿಮಗೆ ಯಾವುದೇ ಪ್ರಮಾದ ಅಂತಾರ. ಅಲ್ಲಿ ಚಿದಾಭಾಸ ಇದ್ದಾನೆ. ಕಾಮ ಕರ್ಮ ಇವು ಅಂತಃಕರಣದಲ್ಲಿದೆ. ಬುದ್ಧಿ ಅಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು 4 ರೀತಿ ಹೆಸರದಾವ. ಇಲ್ಲಿ ಹೇಗಂದ್ರ ಒಂದು ಗಡಿಗೆ ಅದ. ಆ ಗಡಿಗೆಯೊಳಗ ಬುದ್ಧಿ ಎಂಬ ನೀರಾದ. ಆ ನೀರಿನಲ್ಲಿ ಸಾಕ್ಷಿ ಚೇತನವೆಂಬಂಥ ಸೂರ್ಯ ಕಿರಣಗಳ ಬುದ್ಧಿ ಎಂಬ ಅಥವಾ ನೀರೆಂಬ ಬುದ್ಧಿಯ ಮೇಲೆ ಬಿದ್ದು ಸಾಕ್ಷಿ ಚೇತನೆ ಬಿಂಬ ಚಿತ್ರರೂಪವೆಂಬ ಆಭಾಸ ಪ್ರತಿಬಿಂಬ ಅದುವೇ ಚಿದಾಭಾಸ. ಸ್ಥೂಲ ಶರೀರವೆಂಬ ಗಡಿಗೆ, ಬುದ್ಧಿ ಎಂಬ ನೀರ, ಸಾಕ್ಷಿ ಚೇತನವೇ ಬಿಂಬ, ಚಿದಾಭಾಸ ಪ್ರತಿಬಿಂಬ. ನೀರು ಅಲ್ಲಾಡಿದಾಗ ಕಿರಣ ಅಲ್ಲಾಡ್ತದ. ಆ ಅಲ್ಲಾಡುವಿಕೆ ನೀರಲ್ಲಿದೆ ಹೊರತು ಸಾಕ್ಷಿ ಚೇತನದಲ್ಲಿ ಅಥವಾ ಸೂರ್ಯ ಅಲಗಾಡುವುದಿಲ್ಲ. ಹಂಗ ಅನಿಸ್ತು ಅಂದ್ರ ನೀರಿನ ಸ್ಥಿತಿಗೂ ಪ್ರತಿಬಿಂಬದ ಸ್ಥಿತಿಗೂ ಏನೂ ಸಂಬಂಧವಿಲ್ಲ. ಇಲ್ಲಿ ಅದಕ್ಕೆ ಚಿದಾಭಾಸ ಬ್ರಹ್ಮನಿಗೆ ಸಂಬಂಧಿಸಿರುವ ಇದ್ದುದರಿಂದ ನೀನು ಯಾಕ ಆ ನೀರಾಗ ಹೋಗಿ ಸಿಕ್ಕಿದಿ ಅಂತಾನ. ನೀರಿಗೆ ಅಂಟುಕೊಂಡಿದ್ದೇ ಪ್ರಾಣ ಅಂದ್ರು. ಜೀವ ಆತ್ಮದಷ್ಟು ಮಹತ್ವ ಅದ. ಪಂಚ ಪ್ರಾಣಗಳು ಒಳಗ ಯಾವುದು ಕರೆ ಅಟ್ಯಾಚ್ ಆಗಿರ್ತಾವ ಅವುಗಳ ಗುಣ ಸ್ವಭಾವ ಬುದ್ಧಿಯನ್ನ ಸುಧಾರಣೆ ಮಾಡ್ಕೋಬಹುದು. ಪ್ರತಿಬಿಂಬಕ್ಕೆ ಏನು ಸಮಸ್ಯೆ ಇಲ್ಲ. ಪ್ರತಿಬಿಂಬ ನೀರಿಗೆ ಅಂಟಿಕೊಂಡಿಲ್ಲ. ನೀರು ಹ್ಯಾಂಗರೇ ಇರಲಿ, ಪ್ರತಿಬಿಂಬ ಏನು ಸಂಬಂಧ ಇಲ್ಲ. ಚಿದಾಭಾಸ ಬ್ರಹ್ಮನಿಗೆ ಸಂಬಂಧಪಟ್ಟವ ಇರುವುದರಿಂದ ಜಡವಸ್ತುಗಳನ್ನು ತಿಳ್ಕೊಳ್ಳುವುದಷ್ಟೇ ಅಲ್ಲ, ನನ್ನ ಮೂಲ ಸ್ವರೂಪ ಏನದ, ನಾನು ಸೂರ್ಯಗ ಪ್ರತಿಬಿಂಬ ಆಗೀನಿ, ನೀರೊಳಗ ಮುಳುಗೀನಿ. ನಾನು ಅಂದ್ರ ನೀರಿನ ಸಂಬಂಧ ಕಳ್ಕೊಳ್ಳುತ್ತಾನ ಆ ಬ್ರಹ್ಮನ ಕಡೆಗೆ ಹೋಗಿ ಬ್ರಹ್ಮ ಸ್ವರೂಪನಾಗ್ತಾನ. ಜಗತ್ತ ಹಿಂಗ ಹೇಳ್ತದ. ಇವು ಹೇಳ್ದಂಗೆ ಕೇಳಬಾರದಂತೆ. ಬ್ರಹ್ಮನಿಗೆ ಸಂಬಂಧವಾಗಿ ಇದ್ರ ಅವಾಗ ಮೋಕ್ಷ. ಅದಕ್ಕ ಅಂತಃಕರಣದೊಳಗ ಪ್ರಮಾಥ ಚಿದಾಭಾಸ ಜಡವಸ್ತುವಿನ ವಿಜ್ಞಾನಿ ಅದಾನ. ಜಡವಸ್ತುವಿ ಜ್ಞಾನ ಆಗ್ತದ. ಜ್ಞಾನ ಆಗಲಿಲ್ಲ ಅಂದ್ರ ತಿಮಿರಾದಿ ದೋಷಗಳು ಇದ್ರ ಅದೇ ಪ್ರಮಾಥದೊಳಗೆ ಅವಿದ್ಯೆ ಆದ. ಆ ಅವಿದ್ಯೆ ಇದ್ರ ಅದೇ ಪ್ರಮಾಥದೊಳಗೆ ಅವಿದ್ಯೆ ಆದ. ಆ ಅವಿದ್ಯೆ ಉಂಟಾಗಿ ಶೋಭೆ ಒಳಗಾಗಿ ಆ ಜಡವಸ್ತುಗಳನ್ನ ತನ್ನ ಪ್ರಕಾರ ಬೇರೆ ಬೇರೆ, ಕೆಲವರಿಗೆ ಹಾವ, ಕೆಲವರಿಗೆ ಹೂಮಾಲೆ, ಕೆಲವರಿಗೆ ಜಲಧಾರೆ, ನೆಲದ ಬಿರುಕ, ಈ ರೀತಿ
ಒಂದೊಂದು ರೀತಿ ಕಾಣ್ತದ. ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾವ. ಅದು ಒಳಗೆ ಸಾಕ್ಷಿ ಚೇತನದಲ್ಲಿ ಆದ. ಹೊರಗೆ ಹ್ಯಾಂಗ್ ತಿಳ್ಕೊತದ ಅಂದ್ರ ವೃತ್ತಿ ಮೂಲಕ ಹೊರಗೆ ಬಂದು ಆ ವಸ್ತುವಿನ ಆಕಾರ ತಾಳೆ ಹೊರ ಜಗತ್ತಿನ ಜ್ಞಾನ ಮಾಡ್ಕೋತದ. ಅಂತಃಕರಣ ಪ್ರಮಾಥ ಚಿದಾಭಾಸ ಈ ಹೊರಗೆ ಬರ್ತದ. ಒಂದು ವ್ಯಕ್ತಿ ಅನಿಸ್ಕೊತದ, ಇನ್ನೊಂದು ಇವು ನಾಲ್ಕು ಕೂಡಿ ನಾನಾ ರೀತಿಯ ವರ್ತನೆಯನ್ನ ಮಾಡ್ತಾವ. ಅಂತಃಕರಣ, ಸಾಕ್ಷಿ ಚೇತನ, ಅವಿದ್ಯೆ ರೊಟ್ಟಿ ಸಂಸಾರಕ್ಕಾಗಲಿ ಪಾರಮಾರ್ಥಕ್ಕಾಗಲಿ ನಡೆಸಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಸಂಸಾರ ನಡೆಸಿದ್ರ ಬೆಳ್ಳಿ ಆಸೆಗೆ ಕಪ್ಪೆ ಚಿಪ್ಪು ಕಟ್ಕೊಂಡಂಗ ಆಗ್ತದ. ಅವಿದ್ಯೆ ಏನಾಗ್ಯದ? ಸರ್ಪನು ತಾನೇ ಆಗ್ಯದ, ಸರ್ಪದ ಜ್ಞಾನ ತಾನೇ ಆಗ್ಯದ. ಬೆಳ್ಳಿ ಜ್ಞಾನ ಇದನ್ನ ಅನುಭವಿಸಿದ್ದಿ. ಸುಖ ದುಃಖ ತಪ್ಪಿಸ್ಕೊಳ್ಳಾಕ ಕರ್ಮ ಮಾಡ್ತೀವಿ, ಸುಖ ಪಡಿಲಾಕ ಕರ್ಮ ಮಾಡ್ತೀವಿ. ಈ ರೀತಿ ಅವಿದ್ಯಾ ರೀತಿಯಿಂದ ಉಂಟಾಗುವ ಒಂದು ಅನುಭವ ಏನಾದ್ರ ಅದಕ್ಕ ಸಾಕ್ಷಿ ಭಾಷ್ಯ ಅಂತಾರ. ಪ್ರಮಾತ ಭಾಷ್ಯ ಹೊರಗಿಂದು, ಎರಡೂ ಭ್ರಮೆ. ಸಾಕ್ಷಿ ಭಾಷೆ ಒಳಗಿಂದು ಎಂದು ತಿಳಿಸುತ್ತಾ ಈ ವಿಷಯದ ಪಾಠ ಮುಕ್ತಾಯವಾಗಿದೆ ಎಂಬುವಲ್ಲಿಗೆ ಈ ಪ್ರಾಸ್ತಾವಿಕ ನುಡಿಗಳನ್ನು ಸದ್ಗುರುವಿನ ಪಾದಕ್ಕೆ ರಕ್ಷಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮಯುಕ್ತ ಸದ್ಗುರುಗಳಾದ ಶ್ರೀ ಗಂಗಾಧರ ಮಂಚಿ ಗುರುಗಳು ದಿನಾಂಕ 5/7/2024 ಸದ್ಗುರುಗಳು 6/7 ನಿನ್ನೆ ಆಗಿದ್ರಿ. 6/7/24 ಸದ್ಗುರುಗಳು ಬೋಧಿಸಿದ ಬೋಧನೆಯ ಒಂದು ಸಾರಾಂಶವನ್ನು ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರಿಂದ ವಸ್ತು ನಿರ್ದೇಶನ ರೂಪ ಮಂಗಲವನ್ನ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಜೋ ಸುಖ ನಿತ್ಯ ಪ್ರಕಾಶ ವಿಭೂ नाम रूप आधार मति न लखई जिकी मति लखई सोमई शुद्ध अपार अब्दे अपार स्वरूप मम लहरी विष्णु महेश विधि रवि चंदा वरुणयम शक्ति धनेश गणेश जा कृपालु सर्वज्ञ को किय धारत मुनि ध्यान ताको होत उपादितै मोमय मिथ्या भान पै जिहि जानै बिन जगत मनहु जे वरिसा न तैबु जग जगति लखै सो हम आपे आप बोध चाहि जाको सुकृति भजत राम निष्काम सो मेरु है आत्मा काकु करु प्रणाम सो मेरु है आत्मा काकु करु प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरण स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಸ್ತು ನಿರ್ದೇಶನ ರೂಪ ಮಂಗಲವನ್ನ
ನಡೆಸಿಕೊಟ್ಟ ಶುದ್ಧ ಬ್ರಹ್ಮಿಣಿ ಗೌರಮ್ಮ ತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮೇಶ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನ ನಮ್ಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ತಿಯವರ ಕೃತಿ. ಅವರಲ್ಲಿ 4ನೇ ತರಂಗ, ಆ ಒಂದು ಉತ್ತಮ ಅಧಿಕಾರಿಗೆ ಉಪದೇಶ ಮಾಡುವಲ್ಲಿ ಭೇದ ಎಲ್ಲದ, ಅಭೇದ ಎಲ್ಲದ, ಜೀವ ಮತ್ತು ಈಶ್ವರ ಚೇತನಗಳಲ್ಲಿ ಕೂಟಸ್ಥ ಮತ್ತು ಬ್ರಹ್ಮಚೇತನಗಳಂತೇನದವಲ್ಲ, ಅವು ಶುದ್ಧ ಬ್ರಹ್ಮನ ಅಂಶಗಳಾಗಿರುವುದರಿಂದ ಅವುಗಳಲ್ಲಿ ಭೇದವಿಲ್ಲ, ಅವು ಅಖಂಡವಾಗಿವೆ. ಮತ್ತೆ ಜೀವಚೇತನ ಮತ್ತು ಈಶ್ವರ ಚೇತನದಲ್ಲಿ ಈಶ್ವರಾಭಾಸ ಮತ್ತು ಜೀವಾಭಾಸಗಳಲ್ಲಿ ಭೇದ ಅದಾವ. ಜೀವಾಭಾಸ ಮತ್ತು ಈಶ್ವರಾಭಾಸ ಪರಸ್ಪರ ಏನ್ ಮಾಡ್ತಾವಂದ್ರೆ ಒಂದು ಪ್ರೇರಕ. ಈಶ್ವರಾಭಾಸ ಪ್ರೇರಕ, ಜೀವಾಭಾಸ ಪ್ರೇರಿತ. ಏನು ಪ್ರೇರಣೆ ಮಾಡ್ತದಂದ್ರೆ ಕರ್ಮ ಮಾಡೋದಕ್ಕೆ ಪ್ರೇರಣೆ ಮಾಡ್ತದೆ. ಈಶ್ವರಾಭಾಸ ಜೀವ ಕರ್ಮ ಮಾಡ್ತದ. ಆ ಕರ್ಮದ ಗುಣಮಟ್ಟಕ್ಕೆ ತಕ್ಕಂತೆ ಪಾಪ ಪುಣ್ಯಗಳಿಗೆ ಅನುಸರಿಸಿ ಈಶ್ವರ ಕರ್ಮ ಫಲ ಕೊಡ್ತಾನೆ. ಆ ಫಲಕ್ಕೆ ತಕ್ಕಂತೆ ಜೀವ ಸುಖ ದುಃಖಗಳನ್ನು ಅನುಭವಿಸ್ತದೆ. ಹಿಂಗ ಅವೆರಡರದು ಒಂದು ಕೊಡುಕೊಳ್ಳುವ ವ್ಯವಹಾರಗಳು ನಡೆದವ. ಈ ಆಭಾಸಗಳು, ಆಭಾಸನು ಮಿಥ್ಯ, ಆಭಾಸನ ವ್ಯವಹಾರನು ಮಿಥ್ಯ, ಅದು ಕೊಡುಕೊಳ್ಳುವಿಕೆಯನ್ನು ಮಿಥ್ಯ. ಅದರ ಹಿಂದೇನದವ ಕೂಟಸ್ಥ ಮತ್ತು ಬ್ರಹ್ಮಚೇತನ, ಅವೇ ಸತ್ಯ. ಮತ್ತು ಅವು ಏನ್ ಮಾಡ್ತಾವಂದ್ರೆ ಈ ಎಲ್ಲ ವ್ಯವಹಾರಗಳಿಗೆ ತಮ್ಮ ಏನ್ ಮಾಡ್ತಾವ, ಸತ್ತಾಸ್ಫೂರ್ತಿ ಅನ್ನ ಕೊಟ್ಟು ಆಧಾರ ಆಗ್ಯಾವ. ಹಿಂಗಾಗಿ ಮತ್ತೆ ಆಧಾರ ಆಗೋದಷ್ಟೇ ಅಲ್ಲ, ಆ ಜೀವಾಭಾಸ ಮತ್ತು ಈಶ್ವರಾಭಾಸಗಳ ವ್ಯವಹಾರಗಳಲ್ಲಿ ಅಸಂಗ ಆಗ್ಯಾವ. ಅದಕ್ಕೆ ಆ ಮಾಡುವ ವ್ಯವಹಾರ ಏನ್ ಕೊಡ್ತಾವ, ಏನ್ ತಗೋತಾವ, ಏನ್ ಮಾಡ್ತಾವ, ಅದ್ರ ಬಗ್ಗೆ ಇವ್ರಿಗೇನು ಸಂಬಂಧ ಇರ್ಲಾರ್ದಂಗದಾರ, ಅಸಂಗವಾಗ್ಯಾರ. ಇವೆಲ್ಲ ವಿಷಯಗಳು ನಿಮಗೆ ತಿಳಿದೇ ಬರ್ತಾ ಇದ್ದಾವೆ. ಈ ಒಂದು ವಿಚಾರ ಗಟ್ಟಿಗೊಳಿಸುವುದಕ್ಕ ಸಾಧು ನಿಶ್ಚಲ್ ದಾಸರು ನಾನಾ ರೀತಿಯಾಗಿ ದೋಹಗಳನ್ನು ರಚನೆ ಮಾಡಿ, ನಾನಾ ರೀತಿಯಾಗಿ ವಿಷಯಾಂಕಗಳನ್ನು ಸೃಷ್ಟಿ ಮಾಡಿ ತಿಳಿಸಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೂ ನಾವು ಅದನ್ನು ಗಟ್ಟಿಗೊಳ್ಳಲಿಲ್ಲ ಅಂತಂದ್ರೆ ನಾವು ಆಭಾಸ ಸ್ವರೂಪದಿಂದ ಕೂಟಸ್ಥ ಸ್ವರೂಪಕ್ಕೆ ಹೋಗಬೇಕು, ಆಭಾಸ ಸ್ವರೂಪದಿಂದ ಬ್ರಹ್ಮ ಸ್ವರೂಪಕ್ಕೆ ಹೋಗ್ಬೇಕು. ಅಲ್ಲಿ 4 ಭ್ರಾಂತಿಗಳನ್ನು ದಾಟಬೇಕು. ಕೂಟಸ್ಥ ಮತ್ತೆ ಬ್ರಹ್ಮಚೇತನ ಮತ್ತು ಈಶ್ವರಾಭಾಸ ಮತ್ತೆ ಜೀವಾಭಾಸ ಒಂದೇ ಚೇತನ, ಈ ರೀತಿ 4 ಆಗಿ ತೋರ್ಲಕತ್ತದ. ಆ 4 ಭ್ರಾಂತಿಗಳನ್ನು ದಾಟಿ ಅಖಂಡ ಶುದ್ಧ ಬ್ರಹ್ಮ ಸ್ವರೂಪ ತಾಳಿದಾಗ ಆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದ. ಆ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಇದ್ದು ನಾವು ಈ ಲೀಲೆಗಳನ್ನೆಲ್ಲ ವೀಕ್ಷಿಸ್ತಿರ್ಬೇಕು. ಅದನ್ನು ಬಿಟ್ಟು ಲೀಲೆಯ ಒಂದು ಭಾಗ ಆದೇವಂತಂದ್ರೆ ಸುಖ ದುಃಖ ಕಷ್ಟ ನಷ್ಟಗಳ ಬಾಧೆಗೊಳಗಾಗ್ತೀವಿ.
ಆ ಲೀಲೆಯ ಒಂದು ಭಾಗ ಆಗುವುದನ್ನು ಬಿಟ್ಟು ಆ ಲೀಲೆಗೆ ಪರಮಾಧಾರವಾದ ಚೇತನ ವಸ್ತು ಏನದ ಆ ಚೇತನ ವಸ್ತುವೇ ನಾವಾಗಿ ಅದನ್ನ ಸಾಕ್ಷಿ ರೂಪದಲ್ಲಿ ವೀಕ್ಷಣೆ ಮಾಡುವಂಥವರಾಗಬೇಕು ಅನ್ನೋಂಥದ್ದು ಇಲ್ಲಿ ತನಕ ಹೇಳ್ಕೊಂಡು ಬಂದರೆ, ನಿನ್ನೇನು ಮಾಡಿದರು, ಉಪನಿಷತ್ ಭಾವಧಾರೆ 3/1 ಅಂತಂದ್ರೆ ಅಲ್ಲಿ ಈ 3 ಅಂದ್ರೆ ಮುಂಡಕ ಅಂತ ಶಬ್ದ ಬಳಸ್ತಾರಂತ. 3ನೇ ಮುಂಡಕ ಇದು. 3ನೇ ಮುಂಡಕದ 1ನೇ ಶ್ಲೋಕ ಅಂತ ಅನ್ನಂಗಿಲ್ಲ, ಮಂತ್ರ ಅಂತಾರೆ. ಈ ಒಂದು ವೇದ ಮತ್ತು ಉಪನಿಷತ್ತುಗಳಲ್ಲಿರೋಕ ಮಂತ್ರಗಳು ಅಂತಾರೆ. ಮಂತ್ರಗಳು ಇಲ್ಲಿ ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ಯ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ಯಾತ್ಯ ನಶ್ನನ್ಯೋ ಅಭಿಚಾಕಶೀತಿ ಅಂತ ಇದು ಒಂದು ಶ್ಲೋಕ. ಮುಂಡಕೋಪನಿಷತ್ತಿನ ಮಂತ್ರ. ಈ ಮಂತ್ರದೊಳಗ ಸರ್ವದ ಜೊತೆಯಲ್ಲಿ ಸಖರಾದ 2 ಪಕ್ಷಿಗಳು, ಅವೆರಡು ಜೊತೆಯಾಗೇ ಇರ್ತಾವ. ಆ ಪಕ್ಷಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದೇ ವೃಕ್ಷವನ್ನು ಆಲಂಗಿಸಿಕೊಂಡಿವೆ. ಅವೆರಡರಲ್ಲಿ ಒಂದು ಸವಿಯಾದ ಹಣ್ಣನ್ನು ತಿನ್ನುತ್ತಿದೆ, ಇನ್ನೊಂದು ತಿನ್ನದೆ ಸುಮ್ಮನೆ ನೋಡುತ್ತಿದೆ. ಜೀವ ಬ್ರಹ್ಮರ ಏಕತ್ವವು ಸಂಭವಿಸುವುದಿಲ್ಲ ಎಂಬ ನಿನ್ನ ಪ್ರಶ್ನೆಗೆ ಶಿಷ್ಯನೇ ನಾನು ಉತ್ತರವನ್ನು ಹೇಳುತ್ತಿದ್ದೇನೆ. ಈಗಾಗಲೇ ಹೇಳಿದ್ದೇನೆ. ಈ ಸ್ಥಾನದಲ್ಲಿ ಜೀವ ಬ್ರಹ್ಮರನ್ನು ಗ್ರಹಣ ಮಾಡಬಾರದು. ಒಂದ್ಯಾವುದರೆ ಗ್ರಹಣ ಮಾಡು. ಕೂಟಸ್ಥ ಮತ್ತು ಬುದ್ಧಿಯಲ್ಲಿ ಯಾವ ಆಭಾಸನಿರುವನೋ ಅವನನ್ನು ಗ್ರಹಣ ಮಾಡು. ಒಂದು ಕೂಟಸ್ಥನನ್ನ ಗ್ರಹಣ ಮಾಡು, ಮತ್ತೆ ನಿನ್ನ ಅಂತಃಕರಣ ಬುದ್ಧಿ ಅವಿದ್ಯೆ ಏನದಲ್ಲ ಅದರೊಳಗೆ ಆ ಬ್ರಹ್ಮನ ಪ್ರತಿಬಿಂಬ ಏನದಲ್ಲ ಅದನ್ನ ಗ್ರಹಣ ಮಾಡಿ. ಇಷ್ಟೇ ಮಾಡಿ. ನೀನಷ್ಟೇ ಮಾಡಿದೆ ಅಂತಂದ್ರೆ ಅವರು ಪರಸ್ಪರರಲ್ಲಿ ಘಟಾಕಾಶ ಮತ್ತು ಆ ಘಟಜಲದಲ್ಲಿ ಆಕಾಶದ ಪ್ರತಿಬಿಂಬ ಇದ್ದಂತೆ ಇರ್ತಾರೆ. ಅವರು ಬೇರೆ ಬೇರೆ ಆಗಿರ್ತಾರೆ. ಘಟಾಕಾಶ ಮತ್ತು ಘಟಜಲದಲ್ಲಿ ಆಕಾಶದ ಪ್ರತಿಬಿಂಬ ಇದ್ದಂತೆ ಬೇರೆ ಬೇರೆ ಆಗಿರುತ್ತಾರೆ. ಬಿಂಬ ಪ್ರತಿಬಿಂಬದಂತಿದೆ. ಕೂಟಸ್ಥ ಬಿಂಬ ಆಭಾಸ ಪ್ರತಿಬಿಂಬ. ನಿನ್ನ ವಿಚಾರದಲ್ಲಿ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ, ಏಕೆಂದರೆ ನಿಂದು ತಪ್ಪು ಗ್ರಹಿಕೆ. 2 ಪಕ್ಷಿಗಳು ಎಂದರೆ ಜೀವ ಅಂತಲೂ ಇನ್ನೊಂದು ಬ್ರಹ್ಮ ಅಂತಲೂ ಗ್ರಹಿಸಿರುವೆ. ಇದೇ ಕಾರಣಕ್ಕೆ ನಿನಗೆ ಸಮಸ್ಯೆ ಉಂಟಾಗಿದೆ. ಮತ್ತ ಹಂಗಾದ್ರೆ ನಾ ಹೆಂಗೆ ಗ್ರಹಿಸ್ಬೇಕ್ರಿ ಅಂತ ಶಿಷ್ಯ ಕೇಳ್ತಾನ. ಕೂಟಸ್ಥ ಪಕ್ಷಿ ಮತ್ತು ಆಭಾಸ ಪಕ್ಷಿ ಅಂತ ತಿಳಿದುಕೋ. ಕೂಟಸ್ಥ ಮತ್ತು ಆಭಾಸ ಇಬ್ಬರು ಘಟಾಕಾಶ ಮತ್ತು ಆ ಜಲದಲ್ಲಿ ಆಕಾಶದ ಪ್ರತಿಬಿಂಬದಂತೆ ಬೇರೆ ಬೇರೆ ಆಗಿರುತ್ತಾರೆ. ನೀನು ಮಾಡಲ್ಪಟ್ಟ ಯಾವ ಪ್ರಶ್ನೆ ಜೀವನೇನೋ ಕರ್ಮೋಪಾಸನೆಗಳು ಮಾಡುವವನಾಗಿದ್ದಾನೆ ಮತ್ತು ಪರಮಾತ್ಮ ಫಲಗಳನ್ನು ಕೊಡುವವನಾಗಿದ್ದಾನೆ ಅಂತ ತಿಳಿದುಕೊಂಡ ಕಾರಣ ಜೀವ ಬ್ರಹ್ಮರ ಏಕತ್ವ ಸಂಭವಿಸುವುದಿಲ್ಲ. ಈ ಪ್ರಶ್ನೆಗಾದರೂ ನಾವು ಉತ್ತರ ಹೇಳಿರುತ್ತೇವೆ. ಯಾವ ಕರ್ಮಗಳನ್ನು ಮಾಡುವವನು ಜೀವನೂ ಅಲ್ಲ ಮತ್ತು ಕರ್ಮಗಳನ್ನು ಮಾಡುವವನು ಜೀವನೂ ಅಲ್ಲ ಮತ್ತು ಫಲಗಳನ್ನು ಕೊಡುವವನು ಈಶ್ವರನೂ ಅಲ್ಲ. ಮತ್ತೇನೆಂದರೆ ಜೀವನಲ್ಲಿ ಯಾವ ಆಭಾಸ ಅಂಶವಿರುವುದೋ ಅದು ಕರ್ಮಗಳನ್ನು ಮಾಡುತ್ತದೆ. ಈಶ್ವರನಲ್ಲಿ ಯಾವ ಆಭಾಸ ಅಂಶವಿರುವುದೋ ಅದು ಫಲಗಳನ್ನು ಕೊಡುತ್ತದೆ. ಹೀಗಾಗಿ ಜೀವ ಈಶ್ವರರ ಆಭಾಸ ಅಂಶಗಳಲ್ಲಿ ಭೇದವಿದೆ. ಜೀವ ಈಶ್ವರರಲ್ಲಿ ಯಾವ ಚೇತನ ಅಂಶವಿರುವುದೋ ಅದು ಘಟಾಕಾಶ ಮಹಾಕಾಶದಂತೆ ಭೇದದ ಯಾವ ಗಂಧ ಅಂದರೆ ಲವಲೇಶವೂ ಕೂಡ ಇಲ್ಲದಂತಾಗಿದೆ.
ಹೀಗಾಗಿ ಜೀವ ಈಶ್ವರರ ಚೇತನಗಳಲ್ಲಿ ಅಭೇದವೇ ಇದೆ ಮತ್ತು ಜೀವನಲ್ಲಿ ಕೂಟಸ್ಥ ಚೇತನವಿದೆ, ಈಶ್ವರನಲ್ಲಿ ಬ್ರಹ್ಮಚೇತನವಿದೆ. ಅವೆರಡು ಏನದವ? ಅಭೇದ ಅವ ಮತ್ತು ಅಸಂಗನೂ ಅದಾವ. ಅಂದ್ರೆ ಕರ್ಮ ಮಾಡುವುದು, ಫಲ ಅನುಭವಿಸುವುದು, ಫಲ ಕೊಡುವುದು ಯಾವುದಕ್ಕೂ ಅವು ಸಂಬಂಧವಿಲ್ಲ. ಚೇತನಗಳು ದೀಪದ ಬೆಳಕಿನಲ್ಲಿ ಇಬ್ಬರು ಕುಳಿತಿದ್ದಾರೆ, ಕೆಲಸ ಮಾಡುತ್ತಿದ್ದಾರೆ. ಒಬ್ಬನು ಭಗವದ್ಗೀತೆ ಪಠಣ ಮಾಡುತ್ತಿದ್ದಾನೆ, ಅದೇ ದೀಪದ ಬೆಳಕಿನಲ್ಲಿ ಇನ್ನೊಬ್ಬ ಹೊಟ್ಟಿ ಲೆಕ್ಕಪತ್ರ ಬರೆಯುತ್ತಿದ್ದಾನೆ. ಒಂದು ಪುಣ್ಯದ ಕೆಲಸ, ಇನ್ನೊಂದು ಪಾಪದ ಕೆಲಸ. ಎರಡನ್ನೂ ದೀಪವು ಪ್ರಕಾಶ ಮಾಡುತ್ತಿದೆ ಮತ್ತು ಎರಡರಿಂದಲೂ ಅದು ಅಸಂಗವಾಗಿದೆ. ಒಳ್ಳೇದು ಮಾಡೋರಿಗೆ ಅಷ್ಟೇ, ಕೆಟ್ಟವ್ರು ಮಾಡೋರಿಗೆ ಅಷ್ಟೇ ಅದು ಅಸಂಗವಾಗಿದೆ. ದೀಪ ಹೆಂಗದ ಹಂಗ. ಪುಣ್ಯವು ಭಗವದ್ಗೀತೆ ಓದುವವನಿಗೆ ಸಂಬಂಧ, ಪಾಪವು ಹೊಟ್ಟಿ ಲೆಕ್ಕಪತ್ರ ಬರೆಯುವವನಿಗೆ ಸಂಬಂಧ. ಆದರೆ ದೀಪ ಏನದ? ಈ ಪಾಪ ಪುಣ್ಯ ಎರಡರಿಂದಲೂ ಅಸಂಗ. ನೀನು ಸಪೋರ್ಟ್ ಮಾಡಿದಿ ಅಂತಂದ್ರೆ ಅದು ಹೆಂಗದ ಅಂದ್ರೆ ಅಸಂಗವಾಗ್ಯದ. ಅದೇನು ಸಪೋರ್ಟ್ ಮಾಡಿಲ್ಲ, ಸುಮ್ ಬೆಳಕು ಹಾಕ್ಲಿಕ್ಕತ್ತದ ಅಷ್ಟೇ. ಅದೇ ರೀತಿ ಜೀವ ಚೇತನದಲ್ಲಿಯೂ ಆಭಾಸ ಮಾಡುವ ಪಾಪ ಪುಣ್ಯ ಕರ್ಮಗಳಿಗೆ ಕೂಟಸ್ಥನ ಸಂಬಂಧವಿಲ್ಲ, ಅಸಂಗನಾಗಿದ್ದಾನೆ. ಈಶ್ವರನ ಚೇತನದಲ್ಲಿರುವ ಆಭಾಸನು ಕೊಡುವ ಕರ್ಮ ಫಲಗಳಿಗೆ ಬ್ರಹ್ಮಚೇತನವು ಸಂಬಂಧವಿಲ್ಲ, ಅಸಂಗವಾಗಿದೆ. ಮತ್ತು ಜೀವನಲ್ಲಿರುವ ಕೂಟಸ್ಥ ಚೇತನ ಮತ್ತು ಈಶ್ವರನಲ್ಲಿರುವ ಬ್ರಹ್ಮಚೇತನ ಎರಡೂ ಬೇರೆ ಬೇರೆ ಅಲ್ಲ. ಜೀವನಲ್ಲಿ ಯಾವ ಕೂಟಸ್ಥ ಚೇತನವಿರುವುದೋ ಅದುವೇ ಈಶ್ವರನಲ್ಲಿ ಬ್ರಹ್ಮಚೇತನವಾಗಿದೆ ಮತ್ತು ಈಶ್ವರನಲ್ಲಿ ಯಾವ ಬ್ರಹ್ಮಚೇತನವಿರುವುದೋ ಅದುವೇ ಜೀವನಲ್ಲಿ ಕೂಟಸ್ಥ ಚೇತನವಾಗಿದೆ. ದೇವರ ಮನೆಯಲ್ಲಿನ ಆಕಾಶ ಮತ್ತು ಲ್ಯಾಟ್ರಿನ್ನಲ್ಲಿರೋ ಆಕಾಶವು ಬೇರೆ ಬೇರೆ ಇಲ್ಲ, ಎರಡು ಆಕಾಶ ಒಂದೇ. ಆಕಾಶ ಎರಡಿಲ್ಲ, ಒಂದೇ ಇದೆ. ಅದೇ ರೀತಿ ಜೀವ ಈಶ್ವರರಲ್ಲಿರುವ ಕೂಟಸ್ಥ ಮತ್ತು ಬ್ರಹ್ಮಚೇತನಗಳು ಬೇರೆ ಬೇರೆ ಅಲ್ಲ, ಒಂದೇ ಇವೆ. ಜೀವಾಭಾಸ ಮಾಡುವ ಕರ್ಮೋಪಾಸನೆಗಳಿಗೂ ಈಶ್ವರಾಭಾಸ ಕೊಡುವ ಕರ್ಮ ಫಲಗಳಿಗೂ ಕೂಟಸ್ಥ ಮತ್ತು ಬ್ರಹ್ಮಚೇತನಕ್ಕೂ ಸಂಬಂಧವಿಲ್ಲ. ಇದು ನೋಡ್ರಿ ಹೆಂಗದ ವಾಕ್ಯ, ಪಕ್ಕ ನೋಡ್ರಿ. ಜೀವಾಭಾಸ ಮಾಡುವ ಕರ್ಮೋಪಾಸನೆಗಳಿಗೂ ಮತ್ತು ಈಶ್ವರಾಭಾಸ ಕೊಡುವ ಕರ್ಮ ಫಲಗಳಿಗೂ ಮತ್ತು ಕೂಟಸ್ಥ ಬ್ರಹ್ಮಚೇತನಗಳಿಗೂ ಏನೇನು ಸಂಬಂಧವಿಲ್ಲ. ಒಟ್ಟು ಕಲಿಸ್ಬಿಟ್ಟಾನೆ ಈ ವಾಕ್ಯದ. ಜೀವಾಭಾಸ ಕರ್ಮೋಪಾಸನೆ ಮಾಡ್ತಾನೆ, ಈಶ್ವರಾಭಾಸ ಕರ್ಮ ಫಲಗಳನ್ನು ಕೊಡ್ತಾನೆ, ಮತ್ತು ಕೂಟಸ್ಥ ಬ್ರಹ್ಮರು ಈ ಚೇತನಗಳು ಅವಕ್ಕೆ ಏನೇನು ಸಂಬಂಧವಿಲ್ಲ. ಮತ್ತೆ ಕೂಟಸ್ಥ ಬ್ರಹ್ಮ ಅಸಂಗ ಅದರ, ಮತ್ತೆ ಹೆಂಗದರ? ಕೂಟಸ್ಥ ಬ್ರಹ್ಮ ಅಸಂಗದ, ಮತ್ತೆ ಹೆಂಗದರ? ಅಖಂಡ ಅದರ. ಹೌದಿಲ್ರಿ? ನಿನ್ನೆ ಹೇಳಿದ್ದಿದ್ದು ಜೀವಾಭಾಸ ಮಾಡುವ ಕರ್ಮೋಪಾಸನೆಗಳಿಗೂ ಈಶ್ವರಾಭಾಸ ಕೊಡುವ ಕರ್ಮ ಫಲಗಳಿಗೂ ಮತ್ತು ಕೂಟಸ್ಥ ಬ್ರಹ್ಮ ಚೇತನಗಳಿಗೂ ಯಾವ ಸಂಬಂಧವಿಲ್ಲ, ಅಂದ್ರೆ ಅಸಂಗವಾಗಿದ್ದಾರೆ. ಮತ್ತು ಕೂಟಸ್ಥ ಬ್ರಹ್ಮ ಇವ್ರು ಹೆಂಗದಾರ ಅಂದ್ರೆ ಇಬ್ರು ಅಖಂಡವಾಗಿದ್ದಾರೆ, ಅವರೇನು ಬೇರೆ ಬೇರೆ ಇಲ್ಲ. ಈ ರೀತಿಯಿಂದ ಹೇ ಶಿಷ್ಯನೇ ಜೀವ ಬ್ರಹ್ಮರ ಏಕತ್ವವು ಸಂಭವಿಸುತ್ತದೆ. ಆದ್ದರಿಂದ ಅಹಂ ಅಂದರೆ ನಾನು ಬ್ರಹ್ಮನಿರುತ್ತೇನೆ ಎಂದು ನೀನು ತಿಳಿಯುವಂತವನಾಗು. ಇಲ್ಲಿ ಅಹಂ ಶಬ್ದದ ಅರ್ಥವನ್ನ ಕೂಟಸ್ಥ ಅಂತ ತಿಳಿದುಕೊಳ್ಳು, ಆಭಾಸ ಅಲ್ಲ. ಆಭಾಸ ಸಹಿತ ಇತ್ತಂದ್ರ ಆಭಾಸ ಸಹಿತ ಕೂಟಸ್ಥ ಅಂತ ತಿಳ್ಕೊಂಡ್ರೆ ಎಂತ ಅರ್ಥ ಅದು? ವಾಚ್ಯಾರ್ಥ. ಕೇವಲ ಜೀವ ಅನ್ನೋದು ಕರೆಕ್ಟ್. ಕೇವಲ ಬ್ರಹ್ಮ ನಾನು ಅಂತ ತಿಳ್ಕೊಂಡ್ರೆ, ಕೂಟಸ್ಥ ನಾನು ಅಂತ ತಿಳ್ಕೊಂಡ್ರೆ ಅದು ಲಕ್ಷ್ಯಾರ್ಥ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ನೀನು ಪರಮಾತ್ಮನಿದ್ದೀಯಾ ಅಂತ ಗುರುಗಳು ಹೇಳುತ್ತಾರೆ. ಶಿಷ್ಯನಾದವನು ಏನು ತಿಳಿದುಕೊಳ್ಳಬೇಕು ಅಂದರೆ
ಜೀವನ ಸ್ವರೂಪದಲ್ಲಿರುವ ಕೂಟಸ್ಥ ಏನಿದ್ದಾನಲ್ಲ ಅವನೇ ಬ್ರಹ್ಮ ಸ್ವರೂಪ ಇದ್ದಾನೆ ಅಂತ ತಿಳಿ. ಕೂಟಸ್ಥನನ್ನೇ ಬ್ರಹ್ಮ ಅಂತ ತಿಳಿ. ಒಳಗೊಂದು ಕೂಟಸ್ಥ ಅದಲ್ಲ, ಅದನ್ನು ಬ್ರಹ್ಮ ಅಂತ ತಿಳಿ. ಏನು ತೊಂದರೆ ಇಲ್ಲ. ಅದಕ್ಕೆ ತಿಳ್ಕೊಳಕ್ ನೀ ಈಶ್ವರ ಬ್ರಹ್ಮಾಂಡಕ್ಕೆ ಹೋಗ್ಬೇಕಾಗಿಲ್ಲ. ಬ್ರಹ್ಮಾಂಡ ಪಿಂಡಾಂಡ ದಾಟಿ ಎಲ್ಲಿಗೆ ಹೋಗ್ಬೇಕು? ವಿಶ್ವಾತೀತಾತ್ಮ. ಜೀವಾತ್ಮ, ವಿಶ್ವಾತ್ಮ, ವಿಶ್ವಾತೀತಾತ್ಮ. ಇಂಡಿವಿಜುವಲ್ ಸೌಲ್, ಯೂನಿವರ್ಸಲ್ ಸೌಲ್, ಟ್ರಾನ್ಸೆಂಡೆಂಟಲ್ ಸೌಲ್. ಅಲ್ಲಿ ತನ ಏನು ಹೋಗೋದು ಬೇಕಾಗಿಲ್ಲ. ನೀ ಎಲ್ಲೆಲ್ಲಿ ಅಲ್ಲೇ ನಿನ್ ಸಂಗಟ ಶುದ್ಧ ಬ್ರಹ್ಮ ಅದನ ಕೂಟಸ್ಥನ ರೂಪದಲ್ಲಿ. ಅವನಿಗೆ ನೀ ಬ್ರಹ್ಮ ಅಂತ ತಿಳಿ. ನಿಮ್ಮೊಳಗಿನ ಕೂಟಸ್ಥಗೆ ಬ್ರಹ್ಮ ಅಂದ್ರೆ ಏನ್ ತಪ್ಪದೇನ್ರಿ? ನಿಮ್ಮೊಳಗಿನ ಕೂಟಸ್ಥಿಗೆ ಶುದ್ಧ ಬ್ರಹ್ಮ ಅಂದ್ರೆ ಏನಾರ ತಪ್ಪದೇನು? ಅವ ಸಣ್ಣವಂತೇಳಿ ನೀವೇನು ಅವನ ಬಗ್ಗೆ ಕೀಳು ಭಾವನೆ ಇಟ್ಕೋಬೇಡ್ರಿ. ಅವನು ಸ್ಯಾಂಪಲ್ ಇದ್ರು ಸಹಿತ ಪೇಡನೆ. ಏನು ಚೇಂಜಸ್ ಇಲ್ಲ. ಇದಕ್ಕೆ ಏನು ಚೇಂಜಸ್ ಇಲ್ಲ. ಒಂದು ವೇಳೆ ಸ್ಯಾಂಪಲ್ ಸಾಣದು, ಸ್ಯಾಂಪಲ್ ಉಪಯೋಗ ಇಲ್ಲ ಅನಿಸ್ತಿತ್ತಂದ್ರೆ ರಕ್ತ ಪರೀಕ್ಷೆ ಮಾಡ್ಲಕ್ಕೆ 2 ಹನಿ ತಗೊಂಡು ಟೆಸ್ಟ್ ಮಾಡ್ತಿದ್ದಿಲ್ಲ ಡಾಕ್ಟರ್ಗಳು. ಇಡೀ ಮೈಯಂದು ಓಟು ರಕ್ತ ಚೆಕ್ ಮಾಡ್ಬೇಕಾಗ್ತಿತ್ತು. 2 ಹನಿ ರಕ್ತದೊಳಗಿರುವ ಎಲ್ಲಾ ಗುಣಗಳು ಇಡೀ ಮೈ ಒಳಗಿನ ರಕ್ತದಾಗಿರ್ತದ ಅಂತಂದ್ರೆ ಅದು ಕೂಟಸ್ಥನನ್ನ ಶುದ್ಧ ಬ್ರಹ್ಮ ಅಂತ ನಂಬಲು ಅರ್ಹವಾದ ವಿಚಾರವಾಗಿದೆ. 2 ಹನಿ ರಕ್ತದಲ್ಲಿರುವ ರೋಗಾಣುಗಳು ಇಡೀ ಶರೀರದಲ್ಲಿರ್ತವಂತೇಳಿ ಯಾವ ರೀತಿ ವೈಜ್ಞಾನಿಕವಾಗಿ ನಂಬುತ್ತೀರೋ ಅದೇ ರೀತಿ ಕೂಟಸ್ಥನು ಕೂಡ ಶುದ್ಧ ಬ್ರಹ್ಮನೇ ಆಗಿದ್ದಾನೆ, ಈಶ್ವರನೊಳಗಿರುವ ಬ್ರಹ್ಮಚೇತನವೇ ಆಗಿದ್ದಾನೆ ಅಂತೇಳಿ ನಂಬಬೇಕಾ ಬೇಡ? ತಿಳ್ಕೋಬೇಕು. ನಂಬದೇನು, ತಿಳ್ಕೋಬೇಕು, ಪರಿಗಣಿಸಬೇಕು, ಕನ್ಸಿಡರ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದಕ್ಕೆ ನಿನ್ನೊಳಗೆ ಕೂಟಸ್ಥ ಇದ್ದಾನಲ್ಲ ಅವನೇ ಬ್ರಹ್ಮಸ್ವರೂಪ ಅಂತ ತಿಳಿ ಅಂತ. ನೀನೇ ಪರಮಾತ್ಮ ಅಂತ ಹೇಳಿದರೆ ನಾನು ಹೆಂಗ್ ಪರಮಾತ್ಮ ಆಗ್ತೀನಿ ಅಂತ ಹೇಳ್ತಾರ. ಇಂಥ ಜನರೇ ಬಹಳ ಮಂದಿ ಅದರ. ಯಾವ ಪರಮಾತ್ಮ? ಕೈಲಾಸದಲ್ಲಿರುವ ಪರಮಾತ್ಮ, ಪುರಾಣದಲ್ಲಿರುವ ಪರಮಾತ್ಮ, ಇವೆಲ್ಲ ಅಲ್ಲ. ಇಲ್ಲಿ ಅಹಂ ಶಬ್ದಕ್ಕೆ ಯಾವುದು ಅರ್ಥ ಅಂದರೆ ಕೂಟಸ್ಥ ಚೇತನ ಅಂತ ತಿಳಿ. ಆವಾಸ ಅಲ್ಲ. ಬ್ರಹ್ಮ ಶಬ್ದಕ್ಕೆ ಯಾವ ಮಹಾಕಾಶಕ್ಕೆ ಸಾದೃಶ್ಯವಾಗಿರುವ ಲಕ್ಷಾರ್ಥವಿರುವುದು ಹೇಳಿರೋದು ಅದನ್ನ ತಿಳಿ. ನೀನು ನಾನು ಅಂತೇಳಿ ಲಕ್ಷಾರ್ಥದೊಳಗ ಬ್ರಹ್ಮ ಅಂತ ತಿಳಿ, ಕೂಟಸ್ಥ ಅಂತ ತಿಳಿ, ಮತ್ತೆ ಶುದ್ಧ ಬ್ರಹ್ಮ ಅಂತ ತಿಳಿ. ಯೂನಿವರ್ಸಲ್ ಸೌಲ್, ಟ್ರಾನ್ಸೆಂಡೆಂಟಲ್ ಸೌಲ್, ಇಂಡಿವಿಜುವಲ್ ಸೌಲ್ ಏನೆಲ್ಲ ತಿಳ್ಕೊ. ನಾನು ಅನ್ನೋ ಶಬ್ದದ ಲಕ್ಷಾರ್ಥವನ್ನ ಚೆನ್ನಾಗಿ ತಿಳ್ಕೋ ಅಂತಾರ. ಎಲ್ಲ ತಿಳ್ಕೊ, ಇವೆಲ್ಲ ಅನ್ಕೋ, ನಿನಗೇನು ತೊಂದರೆ ಇಲ್ಲ. ಅಹಂ ಶಬ್ದದ ಮತ್ತು ಬ್ರಹ್ಮ ಶಬ್ದದ ವಾಚ್ಯಾರ್ಥವು ಅಭೇದವೇ ಇರುತ್ತದೆ. ಅದು ಇದು ಬೇರೆ ಅಲ್ಲವೇ ಅಲ್ಲ. ಆದರೆ ಲಕ್ಷಾರ್ಥವು ಅಭೇದವಿರುತ್ತದೆ. ವಾಚ್ಯಾರ್ಥವು ಅಭೇದ ಇರುವುದೇ ಇಲ್ಲ. ಅಹಂ ಶಬ್ದದ ಮತ್ತು ಬ್ರಹ್ಮ ಶಬ್ದದ ವಾಚ್ಯಾರ್ಥವು ಅಭೇದ ಇರುವುದೇ ಇಲ್ಲ. ಅದರೊಳಗೆ ಆಭಾಸಗಳಿರುವುದರಿಂದ ಅಲ್ಲಿ ಭೇದನೇ ಇರ್ತದೆ. ಆದರೆ ಲಕ್ಷಾರ್ಥ ಮಾತ್ರ ಅಭೇದ ಇರ್ತದ. ನೀವು ಜೀವಾಭಾಸನಾಗಿ ನಾನು ಈಶ್ವರಾಭಾಸ ಅಂತೇಳಿ ತಿಳ್ಕೋಬೇಡ್ರಿ. ಇದು ಅಲ್ಲಿ ಹೇಳಕತ್ತ ಈ ಮಾತ, ಈ ಡೈಲಾಗ್ ಬೇರೆ ಅದು. ನೀವು ಕೂಟಸ್ಥನಾಗಿ ನಾನು ಕೂಟಸ್ಥ ಅಂದ್ರಿ ಅಂತಂದ್ರೆ ನೀವು ಈಶ್ವರನೊಳಗಿರುವ ಬ್ರಹ್ಮಚೇತನನು ನೀವೇ ಆಗ್ತೀರಿ. ಈ ಬ್ರಹ್ಮ, ಜೀವ, ಈಶ್ವರ ಇವೆರಡೂ ದಾಟಿದ ಮೇಲೂ ಸಹಿತ ಶುದ್ಧ ಬ್ರಹ್ಮ ಪರಬ್ರಹ್ಮ ಏನಲ್ಲ ಆ ಸ್ವರೂಪನು ನೀವೇ ಆಗ್ತೀರಿ. ಅದ್ರಾಗೇನು ತೊಂದರೆ ಇಲ್ಲ. ಅದು ಅಭೇದನೆ ಅದ. ಕೂಟಸ್ಥ ನಾನು ಕೂಟಸ್ಥ ಅಂತ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನೀವು ಈಶ್ವರನೊಳಗನು ನೀವೇ ಇರ್ತೀರಿ. ಈಶ್ವರನ ದಾಟಿ ಬ್ರಹ್ಮಾಂಡ ದಾಟಿನೂ ನೀವೇ ಇರ್ತೀರಿ. ಅಕಸ್ಮಾತ್ ನೀವು ಕೂಟಸ್ಥ ಅನ್ನೋದು ತಿಳ್ಕೊಳ್ಳೋದು ಬಿಟ್ಟು ನಿಮ್ಮನ್ನ ನೀವು ಏನ್ ತಿಳ್ಕೊಂಡ್ರಿ?
ಜೀವಾಭಾಸ ಅಂತ ನಾನು ಜೀವಾಭಾಸ ಅಂತ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಆವಾಗ ನೀವು ಅಖಂಡವಾಗಿ ಉಳಿಯಂಗಿಲ್ಲ. ಆ ಈಶ್ವರಾಭಾಸನಿಂದ ನೀವು ಭಿನ್ನವಾಗ್ತೀರಿ. ಅವ ಸೂತ್ರಧಾರಿ ಆಗ್ತಾನ, ನೀವು ಪಾತ್ರಧಾರಿ ಆಗ್ತೀರಿ. ಅವನು ಕರ್ಮಫಲ ಕೊಡವಾತನ, ನೀವು ಕರ್ಮಗಳ ಕರ್ತ ಆಗ್ತೀರಿ. ಯಾವಾಗ ನೀವು ಜೀವಾಭಾಸ ಅಂತ ತಿಳ್ಕೊಂಡಾಗ ನಿಮ್ಮನ್ನು ನೀವು ವಾಚ್ಯಾರ್ಥದಲ್ಲಿ ತಿಳ್ಕೊಂಡ್ರಿ ಅಂತಂದ್ರೆ ಭೇದದ ತೆಗ್ಗಿಗೆ ಬೀಳ್ತೀರಿ. ಲಕ್ಷ್ಯಾರ್ಥದ ನೀವು ಕೂಟಸ್ಥ ಅಂತ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಅಭೇದದ ಕಿರೀಟ ತೊಡ್ತೀರಿ. ಹೆಂಗ್ ಮಾಡ್ತೀರಿ ನೋಡ್ರಿ. ಅಲ್ಲಿ ತಿಳ್ಕೊಳ್ಳೋ ಎರಡೇ ಎರಡು ಇಟ್ಟನೀಗ ಆಪ್ಷನ್. ಎರಡು ಪಕ್ಷಿ ಅದಾವ, ನೀವು ಆ ಪಕ್ಷಿ ಆತಿರೋ ಈ ಪಕ್ಷಿ ಆತಿರೋ. ಭೋಗ ಮಾಡೋ ಪಕ್ಷಿ ಆದ್ರಿ ಅಂತಂದ್ರ ಈಶ್ವರ ಕೊಡುವ ಫಲಗಳಿಗೆ ನೀವು ಬಲಿಪಶು ಆಗ್ಬೇಕಾಗ್ತದ. ಅವ ಹೇಳ್ದಂಗೆ ಕೇಳಬೇಕಾಗ್ತದ, ಪ್ರೇರಣೆ ಮಾಡ್ದಂಗೆ ಕೆಲಸ ಮಾಡ್ಬೇಕಾಗ್ತದೆ. ಭೋಗ ಮಾಡ್ಲಾರ್ದ ಸುಮ್ಮನೆ ನೋಡುವಂತ ಸಾಕ್ಷಿ ಪಕ್ಷಿ ಆದ್ರಿ ಅಂತಂದ್ರ ಇಡೀ ಮೂರು ಲೋಕದ ಗಂಡ ಅಂತಾರಲ್ಲ ಹಂಗಾಗ್ತೀರಿ. ಹೆಂಗ್ ತಿಳ್ಕೊತೀರಿ ನೋಡ್ರಿ. ಬರೀ ತಿಳ್ಕೊಂಡ್ರೆ ಅಲ್ಲ, ಸದ್ರೂಪವಾಗಿರಬೇಕು, ಚಿದ್ರೂಪವಾಗಿರಬೇಕು, ಆನಂದ ರೂಪವಾಗಿರಬೇಕು. ಅದರಂಗಿರ್ಬೇಕಾ ಬೇಡ? ಸುಮ್ಮನೆ ತಿಳ್ಕೊಂಡ್ರೆ ನನ್ನಟಕ್ಕೆ ನಾನೇ ಏನಾರ ಅನ್ಕೊಂಡ್ರೆ ಅದರಂಗಿರ್ಬೇಕಲ್ಲ. ನನ್ನ ರಾಷ್ಟ್ರಪತಿಯ ತಿಳ್ಕೊಂಡ್ರೆ ರಾಷ್ಟ್ರಪತಿಯಾಗಿರ್ಬೇಕಲ್ಲ. ಸುಮ್ಮನೆ ನಾ ಕೂಟಸ್ಥ ಅಂದ್ರೆ ಒಯ್ದು ಮೆಂಟಲ್ ಹಾಸ್ಪಿಟಲ್ಗೆ ಹಾಕಂತಾರ, ನಾನೇ ಬ್ರಹ್ಮ ಅಂದ್ರೆ. ನೀವು ವಿಕಾರ ಆಗ್ಲಾರ್ದಂಗ ನಿರ್ವಿಕಾರಿಯಾಗಿರ್ಬೇಕು. ಜನನ ಮರಣಗಳಿಂದ ವಿಕಾರ ಆಗಂಗಿಲ್ಲ. ಬಾಲಕ, ಯುವಕ, ಮುದುಕ, ರೋಗ ರುಜಿನ, ಮಾನ ಅಪಮಾನ, ಕಷ್ಟ ನಷ್ಟ, ಹಿಂಸೆ, ದುಃಖ, ಮತ್ತಿನ್ನೇನದವಲ್ಲ ಗೌರವ, ನಿಮಗೆ ಜೀವನದಲ್ಲಿ ಸುಖ ಏನೆಲ್ಲ ಬಂದಾಗೂ ಸಹಿತ ನಿಮ್ಮೊಳಗೆ ಏನೂ ವಿಕಾರ ಆಗಬಾರ್ದು. ನಿರ್ವಿಕಾರಿಯಾಗಿರ್ಬೇಕು. ಒಟ್ಟ ಯಾವುದಕ್ಕೂ ಹಿಗ್ಗಬಾರ್ದು, ಯಾವುದಕ್ಕೂ ಕುಗ್ಗಬಾರ್ದು, ಬ್ಯಾಲೆನ್ಸ್ನಾಗಿರ್ಬೇಕು. ಆವಾಗ ನೀವು ಬ್ರಹ್ಮ ಸ್ವರೂಪರಾಗ್ತೀರಿ. ಬ್ಯಾಲೆನ್ಸ್ 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 ಬ್ಯಾಲೆನ್ಸ್ನಾಗೆ ಇರಬೇಕು. ಎಲ್ಲ ಯೋಗದಾಗ ಟ್ರೈನಿಂಗ್ ಕೊಟ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ ನಿಮ್ಗೆ ಬ್ಯಾಲೆನ್ಸ್ನಾಗ ಹೆಂಗಿರ್ಬೇಕನ್ನೋದು. ಅದು ಯೋಗದ ಬಗ್ಗೆ ಮಾಹಿತಿ ಇಲ್ಲದಕ್ಕೆ ಆ ಬ್ಯಾಲೆನ್ಸ್ ಸಿಗಲ್ಲ. ಸದ್ರೂಪವಾಗಿ ಹೆಂಗಿರ್ಬೇಕನ್ನೋದೆಲ್ಲ ಕಲಿಸ್ತದೆ ಯೋಗದೊಳಗೆ. ಚಿದ್ರೂಪ ಅಂತಂದ್ರೆ ಏನಿಲ್ಲ, ನಾನು ಕೂಟಸ್ಥನಿದ್ದೇನೆ. ಚಿದ್ರೂಪ ಅಂದ್ರೆ ನಾನು ಕೂಟಸ್ಥನಿದ್ದೇನೆ ಅಂತ ಇಷ್ಟೇ ತಿಳ್ಕೊಳ್ಳೋದೆ ಚಿದ್ರೂಪ. ಆ ಕೂಟಸ್ಥನಿದ್ದೇನೆ ಅನ್ನೋದೊಂದು ಬಿಟ್ಟು ನೀವು ಏನೇನದಿರಿ ಅವೆಲ್ಲ ಓಸು ಅಚಿದ್ರೂಪ. 84 ಲಕ್ಷ ಜೀವರಾಶಿಗಳ ಪೈಕಿ ನಾ ಮನುಷ್ಯನಾಗಿದ್ದೇನೆ. ಕೂಟಸ್ಥ ಇದ್ರೆ ಮನುಷ್ಯ ಇದ್ದಾರೆ, ಯಾವುದು ಸತ್ಯ? ಮನುಷ್ಯನಾಗಿದ್ದೇನೆ ಅನ್ನೋದು ಆಭಾಸನ ಕೆಲಸ, ವಾಚಾರ್ಥ. ಗಂಡಸ ಮಗ ಅದೀನಿ, ಹೆಣ್ಣು ಮಗಳದೀನಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅದೀನಿ, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಅದೀನಿ, ವಯಸ್ಸಿನಾಗ ಯಜಮಾನ ಹಿರಿಯ ಅದೀನಿ, ಅಧಿಕಾರಿ ಅದೀನಿ, ಜವಾನ್ ಅದೀನಿ, ಸಣ್ಣವದೀನಿ, ಮತ್ತೇನು ಭಾರತ ದೇಶದವನದೀನಿ, ಪಾಕಿಸ್ತಾನದವನದೀನಿ, ಮತ್ತೆ ನೀ ಕನ್ನಡದವನದೀನಿ, ಮರಾಠಿಯವನದೀನಿ, ತೆಲುಗು ಅದೀನಿ. ಏನು ದ್ವೈತ ಸಿದ್ಧಾಂತಿ ಅದೀನಿ, ಅದ್ವೈತ ಸಿದ್ಧಾಂತಿ ಅದೀನಿ, ವೀರಶೈವ ಅದೀನಿ, ಲಿಂಗಾಯತ ಅದೀನಿ, ಮತ್ತೇನದೀನಿ ಬ್ರಾಹ್ಮಣ ಕ್ಷತ್ರಿಯ, ಮತ್ತಿನ್ನೇನೇನದೀನಲ್ಲ. ಇಷ್ಟಲಿಂಗ ಪೂಜೆ ಮಾಡೋವದೀನಿ, ಸ್ಥಾವರಲಿಂಗ ಪೂಜೆ ಮಾಡೋವದೀನಿ, 12 ಜ್ಯೋತಿರ್ಲಿಂಗಕ್ಕೆ ಹೋಗೋದೀನಿ, 17 ಶಕ್ತಿ ಪೀಠಕ್ಕೆ ಹೋಗಿ ಬಂದೀನಿ, 5 ಮಂದಿ ಜಗದ್ಗುರುಗಳು ನಮ್ಮ ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಯಾರ ಅಂತವನದೀನಿ ನಾನು. ಒಬ್ಬೊಬ್ಬರ ಮನೆಗೆ ಹೋದ್ರೆ ಫೋಟೋ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಎಲ್ಲ 5 ಮಂದಿ ಬಂದು ಹೋಗ್ಯಾರ್ರಿ ನಮ್ಮ ಮನೆಗೆ. ಅದೇ ಒಂದು
ಮುಂದೆ ಏನಾದ್ರಿ ನೀವು ಅದು 5 ಮಂದಿ ಬಂದು ಆದ್ಮೇಲೆ ಅವ್ರು ಬಂದು ಹೋಗೋದ್ರಕ್ಕಿಂತ ಮೊದಲು ಏನಿದ್ರಿ, ಬಂದು ಆದ್ಮೇಲೆ ನೀವೇನಾಗಿರ್ರಿ? ಮೊದಲು ಫೋಟೋ ಇದ್ದಿದ್ದಿಲ್ಲ, ಈ ಫೋಟೋ ಇಟ್ಕೊಂಡು ಕೂತೀರ ಅಟೆ. ಎಲ್ಲ ಆಭಾಸನ ಕೆಲಸ. ನಾನು ಕೂಟಸ್ಥ ಅನ್ಕೊಳ್ರಿ, ತೊಂದರೆ ಇಲ್ಲ. ನಾ ಬ್ರಹ್ಮ ಅನ್ಕೊಳ್ರಿ, ತೊಂದರೆ ಇಲ್ಲ. ನಾನು ಶುದ್ಧ ಬ್ರಹ್ಮ, ಅಖಂಡ ಬ್ರಹ್ಮ, ಎಲ್ಲಾ ಬ್ರಹ್ಮಾಂಡದ ಒಡೆಯ ಸೃಷ್ಟಿಕರ್ತ ನಾನಂದ್ರೆ ಏನು ತೊಂದರೆ ಇಲ್ಲ. ಅಖಂಡವಾಗಿರಂತ ಒಂದು ಚೇತನ ನಾನೇ ಅದೀನಿ ಅನ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅದು ಅನ್ಕೋಬೇಕಾದ್ರೆ ಇವೆಲ್ಲ ಇರಬೇಕಾಗ್ತದೆ ಸ್ವಲ್ಪ. ಮತ್ತೆ ಮೂರನೇದ್ದೇನದ, ಆನಂದ ಸ್ವರೂಪ. ಬೆಕ್ಕದಾಗ್ಲಿ ಪರಮಾತ್ಮನೇ ಈ ಜಗತ್ತು ಸೃಷ್ಟಿ ಎದಕ್ಕೆ ಮಾಡ್ಯಾನಂದ್ರೆ ತನ್ನ ವಿನೋದಕ್ಕಾಗಿ. ಅವನು ವಿನೋದಕ್ಕಾಗಿ ಮಾಡಿದ ಜಗತ್ತಿನಾಗ ನಾವೇ ಕಳ್ಳಕ್ಕೆ ಹೋಗ್ಬೇಕಲ್ಲಿ. ದುಃಖದ ಲವಲೇಶ ಸಹಿತ ನಮ್ಮೊಳಗೆ ಇರಲಾರ್ದಂಗೆ ಆನಂದವಾಗಿರಬೇಕು, ಆನಂದವಾಗಿರಬೇಕು, ಆನಂದವಾಗಿರಬೇಕು. ನಿಯಮ ಸಂತೋಷ ಅಂತ ನಿಯಮ ಅದಲ್ಲ ಅಷ್ಟಾಂಗ ಯೋಗದೊಳಗೆ. ಕಂಪಲ್ಸರಿ ನೀ ಆನಂದವಾಗಿರ್ಬೇಕು. ದುಃಖಿಯಾಗಿತ್ತು ಅಂತಂದ್ರೆ ಡ್ಯೂಟಿ ಮಾಡಿದಂಗೆ ಅಲ್ಲದು ಈ ಜಗತ್ತಿನಾಗ. ನೀನ್ ಡ್ಯೂಟಿ ತಪ್ಪಿದೆ ಅಂತ. ಸ್ವಚ್ಛವಾಗಿರ್ಬೇಕು, ಶೌಚ ಅವೆಲ್ಲ ನಿಯಮಗಳದವ ಯೋಗದಾಗ. ಸ್ವಚ್ಛವಾಗಿರೋದು ನೀನ್ ಡ್ಯೂಟಿ, ಸಂತೋಷವಾಗಿರೋದು ನೀನ್ ಡ್ಯೂಟಿ. ಅವೆಲ್ಲ ಧಾರಣ ಮಾಡ್ಬೇಕಲ್ಲ. ಧಾರಣ ಮಾಡಿ ಅದರಾಗೆ ಧ್ಯಾನದಾಗ ಮುಣಗ್ಬೇಕಲ್ಲ. ಸಮಾಧಿ ಹೋಗೋದು ಸಂತೋಷವಾಗಿಯೇ ಇರೋದು. ಅದಕ್ಕೆ ಬರೇ ಬಾಯಿಲೆ ಅಂದ್ರಲ್ಲ, ಆನಂದವಾಗಿರ್ಬೇಕು. ಯಾವ ಕಾರಣಕ್ಕೂ ದುಃಖಿ ಆಗ್ಬಾರ್ದು. ಸತ್ ಚಿತ್ತ ಆನಂದ ಅಂದಲ್ಲ. ನಿತ್ಯ ಅಂತಂದ್ರ ಹುಟ್ಟವ ನಾನಲ್ಲ, ಸಾಯವ ನಾನಲ್ಲ. ನಾನು ನಿತ್ಯ ಅದೀನಿ, ಪರ್ಮನೆಂಟ್ ಅದೀನಿ. ನನ್ನೊಳಗೆ ಏನೇನು ವ್ಯತ್ಯಾಸ ಆಗಂಗಿಲ್ಲ. ಜೀವಿಗಳ ಆಯುಷ್ಯ ಇರುವ ತನಕ ನಾನು ವಿಶೇಷ ರೂಪದಲ್ಲಿರ್ತೀನಿ. ಮತ್ತೆ ನನ್ನ ಯಾವುದರ ಆಯುಷ್ಯ ತೀರಿ ಆ ಸ್ಥೂಲ ಶರೀರ ಪಂಚಮಹಾಭೂತಗಳಲ್ಲಿ ಲೀನಾಗಿ ಅದರ ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ನನ್ನಿಂದ ಬಿಡುಗಡೆ ಹೊಂದಿದಾಗ ನಾನು ಮತ್ತೆ ಹೊಳ್ಳಿ ಏನಾಗ್ತೇನೆ, ಸಾಮಾನ್ಯ ಚೇತನದಲ್ಲಿ ಲೀನ ಆಗ್ತೇನೆ. ಈಗ ತರಂಗಗಳು ಏನ್ ಮಾಡ್ತಾವ, ಹುಟ್ಟುತ್ತವ, ಮುಂದೆ ಬರ್ತಾವ ತೇಲಿ, ಆಮೇಲೆ ಹೊಳ್ಳಿ ಮತ್ತೆ ಎಲ್ಲಿ ಹುಟ್ಟ್ಯಾವ ಅದರಾಗೆ ಲೀನ ಆಗಿಬಿಡ್ತಾವ. ಹಂಗ ಈ ಚೇತನ ಕೂಡ ಏನಾಗ್ತಂದ್ರೆ ಲೀಲೆ ಮಾಡುವುದಕ್ಕೆ ವಿಶೇಷ ಆಗ್ತದೆ. ಲೀಲೆ ಮುಗಿದ್ಮೇಲೆ ಮತ್ತೆ ಹೊಳ್ಳಿ ತನ್ನ ಮೂಲ ರೂಪದಲ್ಲಿ ಲೀನ ಆಗಿಬಿಡ್ತದ. ಇಲ್ಲಿ ಹುಟ್ಟುವ ಸಾವು ಅನ್ನೋ ಶಬ್ದಗಳು ನಮಗ ಸಂಬಂಧ ಇಲ್ಲವು. ಹೆಂಗ್ ಮಾಡ್ತೀರಿ? ನಿತ್ಯ ರೂಪ ಬ್ರಹ್ಮ. ನಾ ಎಂತ ಬ್ರಹ್ಮ? ನಿತ್ಯ ರೂಪ ಬ್ರಹ್ಮ. ನಾನು ಕೂಟಸ್ಥ, ನಿತ್ಯ ರೂಪ ಕೂಟಸ್ಥ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಅವು ಏನದವ? ಕಾರಣ ಶರೀರದೊಳಗ ಗುರಿ ಅಜ್ಞಾನ ಏನದ, ಅಜ್ಞಾನವನ್ನು ಜ್ಞಾನ ಮಾಡ್ಕೋಬೇಕಂತ ಬಂದದ. ಸೂಕ್ಷ್ಮ ಶರೀರವನ್ನು ಬಳಸ್ಕೊಂಡು ಏನೇನು ಎಷ್ಟರ ಮಟ್ಟಿಗೆ ಜ್ಞಾನ ಆಗ್ಯದ, ಇನ್ನು ಎಷ್ಟರ ಮಟ್ಟಿಗೆ ಅಜ್ಞಾನ ಆಗ್ಯದ, ಅವು ಎರಡೂ ಕೂಡಿ ಏನ್ ಮಾಡ್ತಾವ, ತನ್ನ ಕರ್ಮ ಫಲಗಳನ್ನು ತಗೊಂಡು ಈಶ್ವರನಲ್ಲಿ ಹೋಗಿ ಅದಕ್ಕೆ ತಕ್ಕಂತೆ ಮತ್ತೆ ಫಲಗಳನ್ನು ತಗೊಂಡು ಬರ್ತಾವ. ಅಂತಂದ್ರ ಎಲ್ಲ ನಮ್ಮ ಒಳಗೆ ಆಗ್ತದೆ, ಎಲ್ಲಿ ಹೊರಗೆ ಹೋಗಲ್ಲ. ಈಶ್ವರನು ಒಳಗೆ, ಅಲ್ಲೊಳಗೆ ಈಶ್ವರನ ಆವಾಸನೂ ಒಳಗೆ, ಮತ್ತೆ ಈಶ್ವರನ ಆವಾಸದ ಜೊತೆಗೆ ಆ ಬ್ರಹ್ಮಚೇತನನು ಒಳಗೆ, ಕೂಟಸ್ಥ ಚೇತನನು ಒಳಗೆ. ಹೊರಗೆ ಹೆಂಗದ ಹಂಗೆ ಒಳಗದ. ಈಗ ಮುಖ್ಯಮಂತ್ರಿದು ಕರ್ನಾಟಕದೊಳಗ ಅಧಿಕಾರ, ಪ್ರಧಾನಮಂತ್ರಿದು ಡೆಲ್ಲಿ ಒಳಗ ಅಧಿಕಾರ ಅದ. ಪ್ರಧಾನಮಂತ್ರಿ ಡೆಲ್ಲಿ ಒಳಗೆ ಅಧಿಕಾರದ ಅಂದ್ರೆ ಕರ್ನಾಟಕದ ಒಳಗಿಲ್ಲ ನಾವು ಅಧಿಕಾರ. ಮತ್ತೆ ಇವ ಕೂಟಸ್ಥ ಅಂದ್ರೆ ಮುಖ್ಯಮಂತ್ರಿ ಇದ್ದಂಗ, ಪ್ರಧಾನಮಂತ್ರಿ ಅಂದ್ರೆ ಡೆಲ್ಲಿ ಒಳಗಿಂದ ಪ್ರಧಾನಮಂತ್ರಿ ಇದ್ದಂಗ ಅವ ಬ್ರಹ್ಮ. ಅಟೇ ಅವರು ಇವರು ಕೂಡ ಒಂದೇ ಉದ್ದೇಶ ಅಲ್ಲ. ರಾಜಕೀಯದ ಒಂದೇ ಉದ್ದೇಶಕ್ಕಾಗಿ ಅವರೆಲ್ಲರೂ ಕೆಲಸ ಮಾಡ್ಲಿಕ್ಕತ್ತಾರ. ಅಖಂಡ ಅವರು ಒಂದೇ ಸರ್ಕಾರ. ಜನರ ಸೇವೆ ಮಾಡೋದೇ ಅವ್ರ ಉದ್ದೇಶ. ಜನರ ರಕ್ಷಣೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ಜನರ ಉದ್ಧಾರ ಮಾಡಬೇಕು, ಅದೇ ಅವ್ರ ಉದ್ದೇಶ.
ಅದಕ್ಕಾಗಿ ಅವರೆಲ್ಲರೂ ಕೆಲಸ ಮಾಡಾಕತ್ತಾರೆ. ಇದು ಏನಂತಂದ್ರೆ ವಾಚ್ಯಾರ್ಥದಲ್ಲಿ ಅಭೇದ ಇಲ್ಲವೇ ಇಲ್ಲ. ನೀವು ವಾಚ್ಯಾರ್ಥದಾಗ ಹೋಗಿ ನಾನು ಜೀವ ಅಂತ ಅನ್ಕೊಂಡ್ರಿ, ಆಭಾಸ ಆದ್ರಿ ಅಂತಂದ್ರೆ ಅಲ್ಲಿ ನಿಮ್ಗ ಅಭೇದ ಸಿಗಂಗಿಲ್ಲ. ಭೇದ ಸಿಗ್ತದ, ಭೇದದ ಫಲಗಳೇನದಾವ ಎಲ್ಲ ಅನುಭವಿಸ್ಬೇಕಾಗ್ತದ. ಲಕ್ಷ್ಯಾರ್ಥದಲ್ಲಿ ಭೇದ ಇಲ್ಲವೇ ಇಲ್ಲ. ಲಕ್ಷ್ಯಾರ್ಥದಾಗ ಭೇದ ಇಲ್ಲ, ವಾಚ್ಯಾರ್ಥದಾಗ ಅಭೇದ ಇಲ್ಲ. ಅಂದ್ರೆ ವಾಚ್ಯಾರ್ಥದಲ್ಲಿ ಭೇದವೇ ಇದೆ, ಲಕ್ಷ್ಯಾರ್ಥದಲ್ಲಿ ಅಭೇದವೇ ಇದೆ. ಎಲ್ಲಿ ಅಭೇದ ಇರ್ತದ ಅಲ್ಲಿ ದೊಡ್ಡದಾಕೋತ ಹೋಗ್ತದೆ, ಎಲ್ಲಿ ದೊಡ್ಡದಾಗ್ತದ ಅಲ್ಲಿ ಆನಂದ ಹೆಚ್ಚಾಕೋತ ಹೋಗ್ತದೆ, ಎಲ್ಲಿ ಭೇದ ಆಗ್ತದ ಅಲ್ಲಿ ಸಣ್ಣದಾಕೋತ ಹೋಗ್ತದೆ, ಎಲ್ಲಿ ಸಣ್ಣದಾಕೋತ ಹೋಗ್ತದ ಹಂಗ ಆನಂದದ ಪ್ರಮಾಣ ಕಡಿಮೆ ಆಕೋತ ಹೋಗ್ತದೆ, ದುಃಖ ಹೆಚ್ಚಾಕೋತ ಹೋಗ್ತದೆ. ಅದಕ್ಕ ದೊಡ್ಡದಾಗದು ಸಣ್ಣದಾಗದು ಹೆಂಗಿದು ಭೇದ ಅಭೇದ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾರೆ. ಏನು, ಒಂದು ಹುಡುಗಿಗೆ ಏನ್ ಮಾಡ್ಯಾರ, ಕೊಟ್ಟೆವು ಅಂತಂದ್ರು. ಹುಡುಗಿ ಕೊಟ್ಟೆವಲ್ಲ, ಯಾರೋ ಹುಡುಗಿಗೆ ವರದವರು ಕೇಳಕ್ ಬಂದಿದ್ರು, ನಿಮ್ಮ ಹುಡುಗಿ ಏನಾಯ್ತು, ನಮ್ಮ ಹುಡುಗಿ ಕೊಟ್ಟೆವು. ಕೊಟ್ಟೆವು ಅಂದ್ರೆ ಅವ ಏನಂತಾನ, ಎಲ್ಲಿಗೆ ಕೊಟ್ರಿ ಎಷ್ಟು ಕೇಳ್ತಾನ. ಎಲ್ಲಿಗೆ ಕೊಟ್ರಿ ಅಂದ್ರೆ ಬೆಳಗಾವಿ ಕೊಟ್ಟೆವು ಅಂತ ಹೇಳ. ಹುಡುಗಿನ ಬೆಳಗಾವಿ ಕೊಟ್ರ ಇದೇನಿದು, ವಾಚ್ಯಾರ್ಥನ ಲಕ್ಷ್ಯಾರ್ಥನ ಇದು? ಹುಡುಗಿನ ಬೆಳಗಾವಿ ಕೊಡೋದಿದು ವಾಚ್ಯಾರ್ಥನ ಲಕ್ಷ್ಯಾರ್ಥನ ರೀ? ವಾಚ್ಯಾರ್ಥ ಇದು. ಅದಕ್ಕೆ ಬೆಳಗಾವಿಯಲ್ಲಿ ಅನೇಕ ಓಣಿಗಳಿವೆ. ಆ ಓಣಿಗಳ ಪೈಕಿ ಒಂದು ಓಣಿ, ಆ ಒಂದು ಓಣಿಯಲ್ಲಿ ಅನೇಕ ಮನೆಗಳಿವೆ. ಆ ಮನೆಗಳ ಪೈಕಿ ಒಂದು ಮನೆ, ಆ ಮನೆಗಳಲ್ಲಿ ಅನೇಕ ಜನರಿದ್ದಾರೆ. ಆ ಜನಗಳ ಪೈಕಿ ಒಬ್ಬ ಹುಡುಗನಿಗೆ ಈ ಹುಡುಗಿಯನ್ನು ಕೊಟ್ಟಿದ್ದಾರೆ. ಇದು ಲಕ್ಷ್ಯಾರ್ಥ. ಲಕ್ಷ್ಯಾರ್ಥ ಹೆಂಗ್ ಹುಡುಕೊಂಡು ಹೋಗ್ಬೇಕನ್ನೋದಕ್ಕೊಂದು ಉದಾಹರಣೆ ಕೊಟ್ಟರು. ಬೆಳಗಾವಿಯಲ್ಲಿರುವ ಒಬ್ಬ ವರನಿಗೆ ಅಂತ ತಿಳಿದುಕೊಳ್ಳುತ್ತಾರೆ. ನೀನು ಬ್ರಹ್ಮನಿದ್ದೀಯಾ ಅಂದ್ರೆ ಅಹಂ ಎನ್ನುವ ಶಬ್ದಕ್ಕೆ ಕೂಟಸ್ಥ ಅಂತ ತಿಳಿ. ಬ್ರಹ್ಮ ಎಂಬುವ ಶಬ್ದಕ್ಕೆ ಲಕ್ಷ್ಯಾರ್ಥವಾಗಿರತಕ್ಕಂಥ ಚೇತನ ಅಂತ ತಿಳಿ. ಅಹಂ ಶಬ್ದದ ಮತ್ತು ಬ್ರಹ್ಮ ಶಬ್ದದ ವಾಚ್ಯಾರ್ಥಗಳಲ್ಲಿ ಅಭೇದವಿಲ್ಲ. ಅಹಂ ಅಂದ್ರೆ ವಾಚ್ಯಾರ್ಥಗಳಲ್ಲಿ ಅಭೇದವಿಲ್ಲ, ಭೇದವಿದೆ, ಭೇದವೇ ಇದೆ. ಮತ್ತು ಲಕ್ಷ್ಯಾರ್ಥದಲ್ಲಿ ಭೇದವಿಲ್ಲ, ಅಭೇದವೇ ಇದೆ. ಅದೇನು ಉಲ್ಟ ಸೀದಾ ಬರೆದು ಹೇಳ್ತಾರ, ಅಭೇದ ಇಲ್ಲ ಭೇದದ, ಭೇದ ಇಲ್ಲ ಅಭೇದ, ಕನ್ಫ್ಯೂಸ್ ಮಾಡ್ಕೊತ. ಯಾಕೆ ಹಿಂಗ್ ಮಾಡ್ತಾರಂದ್ರ ನಿಮಗ ಗಟ್ಟಿ ಮಾಡೋದಕ್ಕ. ಅಭೇದ ಅಂತ ಬರೆದ ಕೂಡ್ಲೇನೆ ಅಭೇದವಿದೆ ಅಂತೀರ, ಇಲ್ಲ ಅಂತೀರ. ಲಕ್ಷ್ಯಾರ್ಥಗಳಲ್ಲಿ ಏನದ, ಲಕ್ಷ್ಯಾರ್ಥಗಳಲ್ಲಿ ಭೇದ ಇಲ್ಲ, ಅಭೇದವೇ ಇದೆ. ಈ ಶಬ್ದಗಳು ಬೈಪಟ್ ಮಾಡಿಸ್ತಾರ. ವಾಚ್ಯಾರ್ಥಗಳಲ್ಲಿ ಅಭೇದವಿಲ್ಲ, ಭೇದವಿದೆ. ತಿಳ್ಕೋಬೇಕು, ನಾವು ತಿಳ್ಕೋಬೇಕು, ಚಂದ ತಿಳ್ಕೋಬೇಕಂತ ಗಟ್ಟಿ ಮಾಡೋಕೆ ಹಿಂಗ್ ಉಲ್ಟಾ ಸೀದಾ ಬರೆದು ಎಕ್ಸರ್ಸೈಸ್ ಮಾಡಿಸಕತ್ತಾರ. ಮತ್ತು ಹೇ ಶಿಷ್ಯನೇ, ಎಲ್ಲಿಯವರೆಗೆ ನಿನ್ನನ್ನು ನೀನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ನೀನು ದೀನನೆಂದು ತಿಳಿ, ಬಡವ ಅಂತ ತಿಳ್ಕೋ. ನಾನು ಬ್ರಹ್ಮನಿದ್ದೇನೆ ಅಂತ ನೀನು ಎಲ್ಲಿಯವರೆಗೆ ತಿಳಿದುಕೊಳ್ಳುವುದಿಲ್ಲವೋ, अहम ब्रह्मास्मि इस वृत्ति से परमानंद की प्राप्ति होता है। यह वेदांत का सिद्धांत है। ವೃತ್ತಿ ಪ್ರಭಾಕರದ ಆರಂಭದಲ್ಲಿ ಇವರೇ ಸಾಧು ನಿಶ್ಚಲ್ ದಾಸ್ಜಿಯವರು ಬರೆಯುತ್ತಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿಯಿಂದ ಪರಮಾನಂದ ಪ್ರಾಪ್ತಿ ಆಗ್ತದೆ. ಇದು ವೇದಾಂತ ಸಿದ್ಧಾಂತ. ಅದಕ್ಕ ನಿತ್ಯ ರೂಪ ಬ್ರಹ್ಮ ಅಂತಂದ್ರ ಹುಟ್ಟವನು ಅಲ್ಲ, ಸಾಯವನು ಅಲ್ಲ, ನಾ ಪರ್ಮನೆಂಟ್ ಆಗಿರೋವನು, ನಂದು ಶಾಶ್ವತವಾದಂತ ಸ್ಥಿತಿ.
ಮತ್ತೇನ್ ತಿಳ್ಕೋಬೇಕು? ಪರಿಪೂರ್ಣ ಅಂತಂದ್ರ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಜೀವಿಗಳಲ್ಲಿ ಇರುವ ಚೇತನ ನಾನೇ ಅದೇನೇ ಅಂತ ತಿಳ್ಕೋಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರ ಕರ್ಮಯೋಗಿ ಏನ್ ಮಾಡ್ತಾನಂತ? ಕರ್ಮಯೋಗಿ ತನ್ನ ಕರ್ಮಗಳಿಂದ ಹೆಂಗ್ ತಪ್ಪಿಸ್ಕೋತಾನಂತಂದ್ರ, ಯಾರಿಗೆ ಒಂದು ಕೆಲಸ ಮಾಡಿ ಕೊಟ್ಟನಂತಂದ್ರ ಆ ಕೆಲಸ ತನಗೇ ಮಾಡ್ಕೊಂಡನಂತ ತಿಳ್ಕೊತಾನೆ. ಯಾಕಂದ್ರ ಆ ವ್ಯಕ್ತಿಯ ಒಳಗಿರೋನು ನಾನೇ ಅಂತ ತಿಳ್ಕೊಂಡ್ಬಿಡ್ತಾನಂತ. ತಿಳ್ಕೊಂಡ್ಮೇಲೆ ಏನಾಯ್ತು? ಅದು ಕರ್ಮ. ಆ ಕರ್ಮ ಏನ್ ಮಾಡ್ತು? ಇನ್ನೊಂದು ಜೀವಿಯಲ್ಲಿ ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಆ ಕರ್ಮ ಏನಾಯ್ತು? ಅಂತಃಕರಣ ಶುದ್ಧ ಮಾಡ್ತು. ಈಶ್ವರಾರ್ಪಣೆಯಾಗಿ ಅಂತಃಕರಣ ಶುದ್ಧ ಆಯ್ತು, ನಿರ್ಮಲ ಆಯ್ತು, ನಿಶ್ಚಲ ಆಯ್ತು, ಖುಷಿ ಆಯ್ತು. ಈಗ ಅಂತಃಕರಣದಲ್ಲಿ ಭೇದ, ನೀನೇ ಬೇರೆ ನಾನೇ ಬೇರೆ ಇತ್ತು ಅಂತಂದ್ರ ನಾ ಈ ಕೆಲಸ ಮಾಡಿದ್ರೆ ನೀ ಅದು ಕೊಡುವ ಅಂತ ವ್ಯಾಪಾರ ಚಾಲು, ವ್ಯವಹಾರ ಚಾಲು. ಹಿಂಗಾಗಿ अहम ब्रह्मास्मि इस वृत्ति से परमानंद की प्राप्ति होता है, यह ವೇದಾಂತ ಸಿದ್ಧಾಂತ है. ವೃತ್ತಿ ಪ್ರಭಾಕರದ ಆರಂಭದಲ್ಲಿ ಇವರೇ ಸಾಧು ನಿಶ್ಚಲದಾಸರು ಬರೆಯುತ್ತಾರೆ, अब्रह्मास्मि वृत्ति से कार्य सहित अज्ञान की निवृत्ति होता है. ಕಾರ್ಯ ಸಹಿತ ಅಜ್ಞಾನ ಅಂತಂದ್ರೇನು? ಅಜ್ಞಾನ ಅಂದ್ರೆ ಕಾರಣ ಶರೀರ, ಕಾರ್ಯ ಅಂತಂದ್ರೆ ಸೂಕ್ಷ್ಮ ಶರೀರ. ಅಂತಃಕರಣ ಸೂಕ್ಷ್ಮ ಶರೀರ. ಮತ್ತ ಆ ಅಂತಃಕರಣ ಎದರ ಕಾರ್ಯ ಅದ? ಅಜ್ಞಾನದ ಕಾರ್ಯ ಅಂದ್ರೆ ಕಾರಣ ಶರೀರ. ಇವೆರಡು ಏನಾಗ್ತವ? ನಷ್ಟ ಆಗ್ತವ. ಬಂಗಾರ ಮತ್ತು ಬಂಗಾರದ ಆಭರಣ ಎರಡೂ ಕಳ್ಕೊಂಡಂಗ. अज्ञान की निवृत्ति होती है और परमानंद की प्राप्ति होती है. अहम ब्रह्मास्मि ಎಂಬ ಈ ವೃತ್ತಿ ನಿನ್ನಲ್ಲಿ, ಅಹಂ ಬ್ರಹ್ಮಾಸ್ಮಿ ಎಂಬ ಈ ವೃತ್ತಿ ತಯಾರಾಗಬೇಕು. ನಿಮ್ಮೊಳಗ ವೃತ್ತಿ ತಯಾರಾಗಬೇಕು, ನಿಮ್ಮೊಳಗ ವೃತ್ತಿಗಳು ತಯಾರಾಗಬೇಕು. ವೃತ್ತಿ ಏನೇನು ಮಾಡ್ತೀರಿ ಎಲ್ಲ ಹೊಸ ವೃತ್ತಿಗಳೇ. ಎಷ್ಟು ಲಕ್ಷ ಕೋಟಿ ಗಟ್ಟಲೆ ಅದಾವ. ನೀವು ಏನೇನು ವ್ಯವಹಾರ ಮಾಡ್ತೀರಿ ಎಲ್ಲ ವೃತ್ತಿಗಳೇ. ಇದು ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಗುರು ಆದವನು ಇದೊಂದು ವೃತ್ತಿ ತಯಾರು ಮಾಡಿಕೊಡ್ತಾನೆ. ನನ್ನ ಹೆಸರು, ನಾನು ಯಾರು ಅಂತ ಹೇಳಕ್ಕೆ ನನ್ನ ಜೊತೆಗೆ ಒಂದು ನಿಮ್ಮದು ಕಾಂಟ್ಯಾಕ್ಟ್ ಅದ ಇಲ್ಲ, ನಾನು ಗುರುತಿಸ್ತೀರಿಲ್ಲ, ಅದು ಒಂದು ವೃತ್ತಿ. ಮತ್ತ ನೀವು ಮತ್ತೆ ಜಗತ್ತಿನಾಗ ಇನ್ನ ಯಾವ್ಯಾವ ವ್ಯಕ್ತಿಗಳನ್ನ ಗುರುತಿಸಿ ಯಾರ್ಯಾರ ಸ್ವಭಾವ ಹೆಂಗ, ಯಾರ್ಯಾರ ಗುಣಗಳು ಹೆಂಗ, ಅದೆಲ್ಲ ವೃತ್ತಿ ಅಂದ್ರೆ ಒಂದೊಂದು ಫೈಲ್ ಇದ್ದಂಗ, ಒಂದೊಂದು ಫೈಲ್ ಇದ್ದಂಗೆ ಅದು. ನೀವು ಒಂದೊಂದು ವಿಷಯ, ಒಂದೊಂದು ವ್ಯಕ್ತಿ ಎದೆದಕ್ಕೆ ಸಂಬಂಧಪಟ್ಟಂತೆ ಏನೇನದ ಅವೆಲ್ಲ ಫೈಲ್ಗಳಿದ್ದಂಗ. ಎಲ್ಲ ಲಿಸ್ಟ್ ಮಾಡ್ಕೊಂಡು ಒಂದೊಂದು ಒಳಗ ಸ್ಟಾಕ್ ಇರ್ತದೆ ನಿಮ್ಮ ಬಗ್ಗೆ. ವೃತ್ತಿ ಅನೇಕ ರೀತಿಯ ವೃತ್ತಿಗಳು, ಒಂದಲ್ಲ ಎರಡಲ್ಲ. ಅದರಾಗ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದು ವೃತ್ತಿ ತಯಾರು ಮಾಡಿಬಿಡ್ತಾನೆ ಗುರು ಆದವನು. ಆ ವೃತ್ತಿಯ ಮೂಲಕ ನೀವು ವ್ಯವಹರಿಸಿದಾಗ ನಿಮಗೆ ಮೋಕ್ಷ ಆಗ್ತದೆ. ಆ ವೃತ್ತಿ ಹಂಗೆ ಸೈಡ್ಗೆ ಇಟ್ಟು ನೀವು ಬೇರೆ ವೃತ್ತಿಲಿ ವ್ಯವಹರಿಸಿದ್ರಿ ಅಂತಂದ್ರೆ ಅದೇನಾಗ್ತದೆ? ಗೊಂದಲಕ್ಕೊಳಗಾಗ್ತದೆ ಅಷ್ಟೇ. ಎಷ್ಟು ತರ ವೃತ್ತಿ ಅದಾವ? ಬಾಹ್ಯ ವೃತ್ತಿಗಳು, ಅಂತರ್ವೃತ್ತಿಗಳು ಅಂತ ಬರ್ತಾವ. ಬಾಹ್ಯ ವೃತ್ತಿ ಅಂತಂದ್ರೇನು? ವಿಪರ್ಯಾಯ ವೃತ್ತಿ ಅಂದ್ರೆ ಅಲ್ಲಿರೋದು ಒಂದು, ತೋರೋದು ಮತ್ತೊಂದು. ಅಲ್ಲಿರೋದ ಕಪ್ಪೆ ಚಿಪ್ಪು, ತೋರ್ಲಕ್ಕತ್ತದ ಬೆಳ್ಳಿ. ಇಂಥವಕ್ಕ ವಿಪರ್ಯಾಯ ವೃತ್ತಿ ಅಂತಾರ. ಪ್ರಮಾಣಗಳ ಅಂತ ಬರ್ತಾವ, ಪ್ರಮಾಣ ವೃತ್ತಿ. ಒಂದನೇದ್ದು ಪ್ರತ್ಯಕ್ಷ ಪ್ರಮಾಣ ಅಂತಂದ್ರ ನಿಮ್ಮ ಇಂದ್ರಿಯಗಳಿಂದ ಯಾವ ವಿಷಯಗಳನ್ನ ನೀವು ಸಾಕ್ಷಾತ್ತಾಗಿ ಗ್ರಹಿಸಿರಿ ಅದು ಎಂಥದು? ಪ್ರತ್ಯಕ್ಷ ವೃತ್ತಿ. ಇನ್ನ ಒಂದು ಅನುಮಾನ ವೃತ್ತಿ ಅಂತದ. ಅನುಮಾನ ವೃತ್ತಿ ಅಂದ್ರೆ ಎಲ್ಲಿ ಹೋಗಿ ಬರ್ಲಕ್ಕತ್ತದ, ಅಲ್ಲಿ ಬೆಂಕಿ ಆದ ಅಂತ. ಈಟೆಲ್ಲ ಭಾರಿ ವಿಚಾರ ಸಾಗರ ಹೇಳ್ತಾನಂದ್ರೆ ಇವ ಮನುಷ್ಯ ಚಲೋ ಆದನಂತ ನೀವೇ ಅನುಮಾನದಿಂದ ತಿಳ್ಕೊಂಡಿರಿ. ನಾ ಹೇಳಿ ನನ್ನ ಚಲೋ ಅದೇನತ್ ನಿಮಗ್
ಇಲ್ಲ. ಒಬ್ಬ ಯಾವನರೇ ಭಯಂಕರ ಕೆಟ್ಟ ಕೆಲಸ ಮಾಡ್ಲಕತ್ತಾನ ಅಂತಂದ್ರ ಅವ ದುಷ್ಟ ಅದನಂತೇಳಿ ನೀವೇ ತಿಳ್ಕೊಂಡಿರಿ. ಇದೇನಂತಂದ್ರೆ ಅನುಮಾನ. ಹೇತುವಿನ ಸಹಾಯದಿಂದ ಸಾಧ್ಯ ವಸ್ತುವನ್ನು ಸಿದ್ಧ ಮಾಡುವುದು. ನೀವೇ ಒಂದ್ ಏಟ ತಿಳ್ಕೊಂಡ್ಬಿಡೋದು. ಯಾರ್ಯಾರ ಜಗತ್ನಾಗ ಹೆಂಗಿರ್ಬೇಕು ಹಂಗೆ ಇರ್ತಾರೆ. ಏನೇನು ಅವ್ರವ್ರ ಗುಣ ಸ್ವಭಾವಗಳು ಹೆಂಗೆಂಗೋ ಇರ್ತಾವ. ನೀವ್ಯಾಕೆ ಅವ್ರ ಬಗ್ಗೆ ಹಂಗದಾರ ಹಿಂಗದಾರ ತಲೆ ಕೆಡಿಸ್ಬೇಕು. ಹಂಗೆ ಇದು ಒಂದು ವೃತ್ತಿ. ಒಳಗೆ ಕೆಲಸ ಮಾಡ್ತಿರ್ತದ ವೃತ್ತಿ. ಸುಮ್ಮನೆ ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವ್ರು. ಅವ್ರು ಒಳ್ಳೆ ತಗೊಂಡು ಏನ್ ಮಾಡ್ತೀವಿ? ಒಳ್ಳೆಯವರಿದ್ರೆ ಏನ್ ಮಾಡೋದು, ಕೆಟ್ಟವರಿದ್ರೇನು ಅವ್ರ ಪಾಡಿಗೆ ಅವ್ರ ಇರ್ತಾರೆ, ನಿಮ್ ಪಾಡಿ. ಇದೆಲ್ಲ ಹಿಂಗೆ ವೃತ್ತಿ ಕೆಲಸ ಮಾಡ್ತಿರ್ತದ. ಇನ್ನೇನದ, ಕೂತ್ ಮಾತಾಡ್ತಿರಲ್ಲ, ಏನೇನೋ ವಿಷಯಗಳು ಯಾರ್ಯಾರ ಸಂಗಟ ಮಾತಾಡ್ತಿರಲ್ಲ, ಆ ವಿಷಯಗಳಲ್ಲಿ ಕೆಲವೊಂದು ಸ್ಥಳಗಳ ಬಗ್ಗೆ, ಮತ್ತೆ ಕೆಲವೊಂದು ಪ್ರಸಂಗಗಳ ಬಗ್ಗೆ, ಮತ್ತೆ ಕೆಲವೊಂದು ಇನ್ನೂ ವಿಚಾರಗಳ ಬಗ್ಗೆ ಏನೇನೋ ಕೇಳಿರ್ತೀರಲ್ಲ, ಅವೆಲ್ಲ ವೃತ್ತಿಗಳಾಗಿ ತಯಾರಾಗ್ತಾವ ನಿಮ್ಮೊಳಗೆ. ಯಾವನೋ ಒಬ್ಬ ಸಿಂಗಾಪುರ್ಗೆ ಹೋಗಿ ಬಂದು ಕೂತ್ ನಿಮ್ ಸಂಗಟ ಮಾತಾಡಿದ್ನಂದ್ರೆ ನಿಮ್ಮೊಳಗೊಂದು ಸಿಂಗಾಪುರ್ ವೃತ್ತಿ ತಯಾರಾಗಿಬಿಡುತ್ತೆ. ಆ ವೃತ್ತಿ ಒಳಗೆ ಹಂಗೆ ಕುಂದಿರ್ತದ. ಕುಂತ ಏನ್ ಮಾಡ್ತದ, ಮತ್ತೆ ಅಂದೋ ಯಾವನೋ ಇನ್ನೊಬ್ಬ ಸಿಂಗಾಪುರ್ಗೆ ಹೋಗಿ ಬಂದೋ ಸಿಕ್ಕನಂದ್ರೆ ಆ ವೃತ್ತಿ ಕೆಲಸ ಮಾಡ್ಲಿಕ್ಕೆ ಬಿಡುತ್ತೆ. ಅದು ಹಿಂದೆ ಹೋಗಿ ಬಂದವರು ಹಿಂಗೆ ಹೋಗಿದ್ರು, ಅವ್ರು ಹೇಳಿದ್ರು, ಮತ್ತೆ ಈಗ ನೀವು ಹೋಗಿ ಬಂದಿರಿ, ಅವ್ರ ಕಾಲಕ್ಕೆ ನೋಡಿದ್ದು ಈಗ ನಿಮ್ಮ ಕಾಲಕ್ಕೆ ನೋಡಿದ್ದು ವ್ಯತ್ಯಾಸ ಆಗಿರ್ಬೋದು ಅಂತ ಅನಿಸ್ತದೆ. ನೀವು ಹೇಳೋ ಮಾತಿನ ಪ್ರಕಾರ ವೃತ್ತಿ. ಮತ್ತೆ ಆ ವೃತ್ತಿ ಅದಕ್ಕೆ ಅಂತ ವೃತ್ತಿ ಅಂತಂದ್ರೆ ಶಬ್ದ ಪ್ರಮಾಣ. ಸುಮ್ ಕೂತ್ ಮಾತಾಡೋದೇ ಶಬ್ದ ಪ್ರಮಾಣ ವೃತ್ತಿ. ಮತ್ತೆ ಇಲ್ಲದ ವೃತ್ತಿ ವಿಕಲ್ಪ ವೃತ್ತಿ ಅಂತಾರ. ಕ್ಷುದ್ರ ಸತ್ಯ, ಬಂಜೆಯ ಮಗ, ಮೊಲದ ಕೋಡ, ಗಗನ ಕುಸುಮ, ಇವೆಲ್ಲ ಕ್ಷುದ್ರ ಸತ್ಯ ಏನದ ವಿಕಲ್ಪ ವೃತ್ತಿಗಳು. ವಿಕಲ್ಪ ವೃತ್ತಿಗಳು. ಮತ್ತೆ ಈ ಪ್ರಮಾಣನೂ ಇಲ್ಲ, ಶಬ್ದ ಪ್ರಮಾಣನೂ ಇಲ್ಲ, ವಿಕಲ್ಪನೂ ಇಲ್ಲ, ವಿಪರ್ಯಾನೂ ಇಲ್ಲ. ಇಲ್ಲಿ ತನಕ ಹೇಳಿದ ಯಾವ್ದಾವುದೂ ಏನೇನೂ ಇಲ್ಲ. ಏನೇನು ಇಲ್ಲದಂತ ಒಂದು ವೃತ್ತಿ ಅದು. ಅದೆಂತ ವೃತ್ತಿ ಅಂದ್ರ, ಏನೇನು ಇಲ್ಲದ ವೃತ್ತಿ ಯಾವುದು? ನಿದ್ರಾ ವೃತ್ತಿ. ಮಕ್ಕಳು ನಿದ್ದೆ ಮಾಡೋದು ಅದನ್ನು ವೃತ್ತಿನೇ. ನೀವೇನ್ ಮಾಡ್ತೀರಿ ಎಲ್ಲ ವೃತ್ತಿನೇ. ಅಲ್ಲಿ ಪ್ರಮಾಣ ವೃತ್ತಿನೂ ಇಲ್ಲ, ವಿಪರ್ಯಾಯ ವೃತ್ತಿನೂ ಇಲ್ಲ, ವಿಕಲ್ಪ ವೃತ್ತಿನೂ ಇಲ್ಲ, ಏನೇನು ಇಲ್ಲ. ಸುಪ್ತ ಸ್ಥಿತಿ ಒಳಗೆ ಸುಮ್ಮ ಆದೋ ಇಲ್ಲೋ ಅನ್ನಂಗ ಆಗಿಬಿಡ್ತದಲ್ಲ, ಅದು ಏನದ ನಿದ್ರಾ ವೃತ್ತಿ. ಮತ್ತಿನ್ಯಾ ವೃತ್ತಿ? ಮತ್ತ್ಯಾ ವೃತ್ತಿ ಅಂದ್ರೆ ಹಿಂದಿನ ಏನಾರು ನೆನಪು ಮಾಡ್ಕೊಳ್ಳೋದು, ಅದು ಸ್ಮೃತಿ ವೃತ್ತಿ. ಹಿಂದಿನ ನೆನಪು ಮಾಡ್ಕೊಂಡು ಒಟ್ಟ ಮರಿಲಾರ್ದಂಗ ಅವೇ ಯಾವಾಗಾದ್ರೂ ಅವೇ ಸುದ್ದಿ ತೆಗೆದು ಮಾತಾಡೋದು. ಯಾಂದರೆ ಹೋಗಲಿ ಹಿಂದಿನ ಎಲ್ಲ ಕಥೆ ತೆಗೆದು ಅದರ ಕೂತ್ಕೊಂಡ್ರದು. ಅದು ಸ್ಮೃತಿ ವೃತ್ತಿ. ಕೆಲವೊಬ್ಬರಿಗೆ ಅದು ಬಲೆ ಸ್ಟ್ರಾಂಗ್ ಇರ್ತದೆ. ಅವ್ರು ಬಂದ್ರೆ ಸಾಕು ಅದು ಪುರಾಣ ತೆಗೆದು ಬಿಡ್ತಾರೆ. ಅವ್ರು ಬಂದ್ರೆ ಸಾಕು ಪುರಾಣ ತೆಗೆದಿರ್ತಾರೆ. ಅವ್ರ ಸ್ಮೃತಿ ವೃತ್ತಿ. ಏನು ಕೆಲಸ ಬರಲ್ಲ, ಆಗಿ ಹೋಗಿ ಸುದ್ದಿ. ಅವ್ರು ಏನ್ ಮಾಡ್ತಾರ, ಬಂದವರು ಅವನ್ಲಿಂತ ಒಂದೇನೋ ಕೆಲಸ ಆಗ್ಬೇಕಾಗಿರ್ತದೆ. ಅದಕ್ಕೆ ಅವ್ರು ಬಂದಿರ್ತಾರೆ. ಆದ ಕೂಡ್ಲೆ ಅವ್ನು ಪುರಾಣ ತೆಕ್ಕೊಂಡು ಕುಂದಿರ್ತಾನ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಆದ ಕೂಡ್ಲೇನೆ ಇವ ಹಿಂಗ ನಮಗ ಹಿಂದಲಿಂತ ಇಲ್ಲಿ ತನಕ ಏನೇನಾಗ್ಯಾವ ಬೈಯೋದು ಹೊಗಳೋದು ಎಲ್ಲ ಮಾಡ್ತಾನ. ಅಷ್ಟಾಗ ತನಕ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸುಮ್ಮ ಕೂತಿರ್ಬೇಕು. ಅದ್ರೊಳಗೆ ನಾವ್ ಏನ್ ತಲೆ ಕೆಡಿಸ್ಕೋಬಾರ್ದು. ಯಾಕಂದ್ರೆ ಅವನ್ ತೆವಲಿಗೆ ಅವ ಒದರ್ತಿರ್ತಾನ, ಬಿಟ್ಬಿಡ್ತಾರ. ಸುಮ್ಮ ತಲೆ ತೆಳಗೆ ಹಾಕೊಂಡು ಕುಂದಿರ್ತಾರ. ಲಾಸ್ಟಿಗೆ ಹೌದಾ ಅಲ್ಲ ನಾ ಹೇಳೋದು ಖರೇನ ಸುಳ್ಳ ಚಾಲು ಮಾಡ್ತಾನ. ಲಾಸ್ಟಿಗೆ ಹೌದು ಖರೆ ನೀ ಅನ್ನೋದೆಲ್ಲ ಬರೋಬ್ಬರಿ ಅದ ಅಂದಾಗ ಅವನಿಗೆ ಸಮಾಧಾನ ಆಗ್ತದ. ಇಲ್ಲಂದ್ರೆ ಮತ್ತೆ ತೆಗಿತಾನ. ಹೀಗಾಗಿ ಅವನು ಸ್ಮೃತಿ ವೃತ್ತಿದ ತೆವಲೆಲ್ಲ ಮುಗಿದು ಇಳದ ಮ್ಯಾಲ ಆಮೇಲೆ ಇವತ್ತು ತಂದೆ ಹೇಳ್ತಾನೆ ಸಾವಕಾಶ. ಇದು ಸ್ಮೃತಿ ವೃತ್ತಿ. ಇವೆಲ್ಲ ವೃತ್ತಿಗಳದಾವ್, ಬಹಳ ರೀತಿ ವೃತ್ತಿ ಅದಾವ. ಇಲ್ಲಿ ನಾವು ಮಾಡ್ತಾ ಇರೋದು ಏನ್ ಸಾಧನೆ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಇವೇನು ಇಲ್ಲಿ ತನಕ ಹೇಳಿದ್ನಲ್ಲ, ಈ ಯಾವ ವೃತ್ತಿಗಳಿಗೆ ದಿವ್ಯಾನುಭವದ ಶಕ್ತಿ ಇಲ್ಲ. ಇಲ್ಲಿ ತನಕ ಏನ್ ಹೇಳಿದ್ನಲ್ಲಿ, ನಿದ್ರಾ ವೃತ್ತಿ ಇರ್ಬೋದು, ಸ್ಮೃತಿ ವೃತ್ತಿ ಇರ್ಬೋದು, ವಿಕಲ್ಪ ಅಂದ್ರೆ ಇವ್ಯಾವ ಕ್ಷುದ್ರ ಸತ್ಯಗಳಿರ್ಬೋದು, ಅಥವಾ ಜೋಡಾಗಿ ಕೂತು ಕಥೆ ಹೇಳಿ ಮಾತಾಡಿ
ಯಾವುದೋ ಒಂದು ಕಾಲ್ಪನಿಕವಾಗಿ ಏನು ಹೇಳಿದ್ರು ಅದಕ್ಕೂ ಸತ್ಯ ಅನುಭವ ಆಗಂಗಿಲ್ಲ. ದೇವರ ಸುದ್ದಿ, ಗುರುವಿನ ಸುದ್ದಿ ನಾವು ಹೊರಗೆ ಶಬ್ದದಿಂದ ಮಾತಾಡಿ ಅದಕ್ಕೆ ನಾವು ಅನುಭವಿಸ್ತೀವಿ. ದಿವ್ಯ ಅನುಭವ ಸಾಧ್ಯ ಇಲ್ಲ, ಶಬ್ದದಿಂದ ಎಂದೆಂದೂ ಸಾಧ್ಯ ಇಲ್ಲ. ನಿಮ್ಮೊಳಗೆ ನೀವು ಮಾಡ್ಕೊಳ್ಳೇಬೇಕು. ಈ ಶಬ್ದದ ಸಹಾಯ ತಗೊಂಡು, ಮಾಹಿತಿ ತಗೊಂಡು ನಿಮ್ಮೊಳಗೆ ನೀವು ಮಾಡ್ಕೊಳ್ಳೇಬೇಕು. ಆಮೇಲೆ ಇಂದ್ರಿಯಗಳ ಮೂಲಕ ನಾನಾ ರೀತಿ ವಸ್ತುಗಳನ್ನು ನೋಡಿ ಅನುಭವಿಸಿ ಏನು ಮಾಡಿದ್ರು ಆ ದಿವ್ಯ ಅನುಭವ ಆಗಂಗಿಲ್ಲ. ಅನುಮಾನ ಪ್ರಮಾಣದಿಂದ ದೇವರ ಅದನ್ನ ಇಲ್ಲ ಅಂತ ವಿಚಾರ ಮಾಡಿದ್ರು ಅದು ಆಗಂಗಿಲ್ಲ. ಮತ್ತೆ ಏನು ಮಾಡಿದ್ರು ಅದು ಆಗಂಗಿಲ್ಲ. ಅದಕ್ಕೆ ಏನ್ ಬೇಕಪ್ಪ ಅಂತಂದ್ರೆ ಧ್ಯಾನ ಮತ್ತು ಸಮಾಧಿ ಅಂತ ಅದರೊಳಗೆ ಮುಳುಗಬೇಕು. ಧ್ಯಾನಕ್ಕೆ ಹೋಗ್ಬೇಕು, ಸಮಾಧಿ ಹೊಂದಬೇಕು. ಧ್ಯಾನ ಮಾಡೋದಂತಂದ್ರೇನು, ಎಲ್ಲೆಲ್ಲೋ ಇದ್ದದ್ದನ್ನ ಎಳ್ಕೊಂಡು ತಂದು ಅಲ್ಲಿ ಹಚ್ಚೋದಕ್ಕೆ ಧ್ಯಾನ ಅಂತಾರೆ. ಅಲ್ಲಿ ಹೋಗಿ ಹಚ್ಚಿದ ಮೇಲೆ ಮತ್ತೆ ಕಡೆ ಹೋಲಾರ್ದಂಗೆ ಅಲ್ಲೇ ಗಟ್ಟಿ ಕುಂದಿರ್ಸೋದಕ್ಕೆ ಸಮಾಧಿ ಅಂತಾರೆ. ಮತ್ತೇನದು ಅಷ್ಟೇ ಅಲ್ರಿ. ಎಲ್ಲಿ ಹೋಲಾರ್ದಂಗ ನಿರುದ್ಧ ಅಂತಾರ. ನಿರುದ್ಧ ಅಂದ್ರೆ ಮತ್ತೆ ಎಲ್ಲಿ ಬಂದ್ ಮಾಡೋದು, ಸ್ಟಾಪ್, ಬ್ಲಾಕ್. ಅಲ್ಲೇ ಏಕಾಗ್ರವಾಗಿರೋದಕ್ಕೆ ಏನಂತಾರ ಧ್ಯಾನ ಸಮಾಧಿ. ಈ ಧ್ಯಾನ ಸಮಾಧಿ ಇರಲಾರ್ದೆ ಆ ಆನಂದ ದಿವ್ಯಾನುಭವ ಸಾಧ್ಯ ಇಲ್ಲ. ದಿವ್ಯಾನುಭವದ ಒಂದು ಸ್ಪಾರ್ಕ್, ಒಂದು ಕಿಡಿ ನಿಮಗೆ ಅನುಭವಿಸಬಹುದು. ಆದ್ರೆ ಕಿಡಿಯಿಂದ ನಮಗೆ ಅನುಭವ ನಿರಂತರವಾಗಿ ಆಗಲ್ಲ. ಅದು ನಿರಂತರ ಅನುಭವ ಬೇಕಂದ್ರೆ ಧ್ಯಾನ ಮತ್ತು ಸಮಾಧಿ ಬೇಕೇ ಬೇಕು. ಅದಕ್ಕೆ अहम ब्रह्मास्मि वृत्ति से कार्य सहित अज्ञान की निवृत्ति होते हैं और परमानंद की प्राप्ति होते हैं. अहम ब्रह्मास्मि ಎಂಬ ವೃತ್ತಿ ನಿನ್ನಲ್ಲಿ ಉದಯವಾಯಿತು ಅಂದ್ರೆ ಇದು ಒಂದೇ ನೋಡ್ರಿ. ನನ್ನಲ್ಲಿ ಏನಾಗಬೇಕಪ್ಪ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಉದಯವಾಯಿತು ಅಂದರೆ ಯಾವ ರೀತಿ ನಾನು ಈಗ ಏನದೀನಿ, ದೇಹ ಇದ್ದೇನೋ, ದೇಹ ಈಗೇನು ದೇಹ ಅದೇನಲ್ಲ, ಈ ವೃತ್ತಿ ಏನಾಗ್ತದ, ಇದ್ದೇನೆ ಎಂಬ ವೃತ್ತಿ ನಿಮ್ಮೊಳಗೆ ಗಟ್ಟಿಮುಟ್ಟದ ಅಲ್ರಿ. ನಾನು ಈ ದೇಹ ಅಂತ, ಅಹಂ ದೇಹೋಹಂ ಶಿವೋಹಂ ಅಲ್ಲ, ದೇಹೋಹಂ ಅಂತೇನೆ ಗಟ್ಟಿಯಾಗದಲ್ಲ. ನೀನು ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಯಾವ್ಯಾವ ಅಲ್ಲ. ಅಹಂಕಾರದ ಆಚೆಗೆ ಏನಿದೆಯಲ್ಲ ಅದೇ ನೀನಿದ್ದೇನೆ ಅಂತೇಳಿ ನಿನಗೆ ಅಹಂ ಬ್ರಹ್ಮಾಸ್ಮಿ ಆದಾಗ ಇದು ಅನುಭವ ಬರ್ತದ. ಅಹಂ ಬ್ರಹ್ಮಾಸ್ಮಿ ಆಯ್ತು ಅಂತಂದ್ರೆ ಈ ದೇಹ ನಾನು ಅನ್ನೋದು ಇರಂಗಿಲ್ಲ. ಬುದ್ಧಿ ನಾನು, ಮನಸ್ಸು ನಾನು, ಇಂದ್ರಿಯ ನಾನು, ಚಿತ್ತ ನಾನು, ಅಹಂಕಾರ ನಾನು, ಚಿದಾಭಾಸ ನಾನು, ಇವು ಏನೇನು ಇರಂಗಿಲ್ಲ. ಇವೆಲ್ಲದರಿಂದ ಆಚೆಗಿರುವ ಕೂಟಸ್ಥ, ಇವೆಲ್ಲಗಿರುವ ಆಚೆಗಿರುವಂತ ಬ್ರಹ್ಮ, ಇವೆಲ್ಲವುಗಳಿಗಿಂತ ಆಚೆಗಿರುವಂತ ಶುದ್ಧ ಬ್ರಹ್ಮ ನಾನದೀನಿ ಅಂತ ಅದು ನಿನಗ ಆ ವೃತ್ತಿ ಉದಯ ಆಯ್ತು ಅಂತಂದ್ರೆ ಆ ಅನುಭವ ನಿನಗಾತ. ಏನೊಂದು ಉಳಿಯುವುದನೇ, ಏನೊಂದು ಉಳಿಯುವುದು ಅದನ್ನೇ ನೀನೆಂದು ತಿಳಿ ಮನುಜ. ನಾನತ್ವದ ಕಲ್ಪನೆ ಎಳೆದ ಆಚೆಯ ರಾಜ್ಯಗಳು ಅಂತ ಡೈಲಾಗ್ ಅದ ನಿಜಗುಣ ಶಿವಯೋಗಿಗಳು. ಏನೊಂದು ಲಾಸ್ಟ್ ಉಳಿತದಲ್ಲ, ಏನೊಂದೋ ಉಳಿತದಲ್ಲ ಅದೇ ನೀನಂತ ತಿಳ್ಕೊ. ನಾನತ್ವದ ಕಲ್ಪನೆ ಎಳೆದು, ಆ ಕಲ್ಪನೆ ಎಳೆದ ಆಚೆಯ ರಾಜ್ಯದಳು. ನಾನು ಅನ್ನೋದಕ್ಕೆ ನೀವು ಏನೇನು ವಾಚ್ಯಾರ್ಥಗಳು ಮಾಡಿರಿ ಅವೆಲ್ಲ ಲೀಸ್ಟ್ ಮಾಡಿ ಒಂದು ರೆಡ್ ಪೆನ್ಲೆ ಕಾಟ್ ಹಾಕ್ರಿ ಅಂತೀವಲ್ಲ, ಇದೇ ಇದು ನಾನತ್ವದ ಕಲ್ಪನೆ ಎಳೆದ ಆಚೆಯ ರಾಜ್ಯದಳು. ಇದು ಯಾರ್ದು? ನಿಜಗುಣ ಶಿವಯೋಗಿಗಳದ್ದು ಅಲ್ಲಿದು, ಸರ್ಪಭೂಷಣ ಶಿವಯೋಗಿಗಳದ್ದು. ಸರ್ಪಭೂಷಣ ಶಿವಯೋಗಿಗಳದ್ದು ಅದೇ ಲೆಕ್ಕತ್ತೀನಿ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಏನೊಂದು ಉಳಿಯುವುದು, ಏನು ಒಂದು ಉಳಿಯುವುದು ಅದನ್ನೇ ನೀನೆಂದು ತಿಳಿ ಮನುಜ. ಇದೇನು ಉಳಿತದಂತ ಅಂತಿರಲ್ಲ, ಇದೇ ವೇದಾಂತ ಸಿದ್ಧಾಂತಿಗಳ
ನಾಸ್ತಿಕನ ಆಸ್ತಿಕನೇ ಇದು. ಎಲ್ಲ ನಾನತ್ವದ ಕಲ್ಪನೆಗಳನ್ನು ಅಳಿದ ಮೇಲೆ ಲಾಸ್ಟಿಗೆ ಒಂದೇನೋ ಉಳಿತದ. ಅದು ಉಳಿತದ ಅನ್ನೋದಕ್ಕೆ ಏನನ್ನೋದು, ಆಸ್ತಿಕರ ಉಳಿತದ ಅಂತಾರ, ನಾಸ್ತಿಕರ ಅಂತಾರ ಉಳಿತದ ಅಂತಾರ. ಆಸ್ತಿಕರು ಲಾಸ್ಟಿಗೆ ಒಂದು ಉಳಿತದ ಅಂತಾರ. ಅದು ನಾಸ್ತಿಕರು ಏನ್ ಮಾಡ್ತಾರ, ಅಲ್ಲೇನಿಲ್ಲ ಅಂತಾರ ಅಷ್ಟೇ. ನಾಸ್ತಿಕರು ಯಾರು? ಬುದ್ಧ, ಬೌದ್ಧವಾದಿಗಳು. ಅವ್ರೇನ್ ಮಾಡ್ತಾರೆ, ಏನಂದು ಅಲ್ಲೇನದ, ಅಲ್ಲೇನು ಇಲ್ಲ, ಶೂನ್ಯ ಅಂತಾರ. ಆಸ್ತಿಕರೇನಂತಾರ, ಲಾಸ್ಟಿಗೆ ಒಂದು ಉಳಿತದ, ಎಲ್ಲವಾದ್ಮೇಲೆ ಲಾಸ್ಟಿಗೆ ಒಂದು ಉಳಿತದ ಅಂತಾರೆ. ನಾನತ್ವದ ಕಲ್ಪನೆಯೊಳಗೆ ಇರಬೇಡ, ಅದನ್ನು ದಾಟಿ ಹೋಗು. ನಾನತ್ವ ಅಂದರೆ ವಾಚ್ಯಾರ್ಥ. ವಾಚ್ಯಾರ್ಥ ದಾಟಿದಾಗಲೇ ಲಕ್ಷ್ಯಾರ್ಥದ ಪ್ರಾಪ್ತಿ. ಅನಂತ ಆಕಾಶವ ದಾಟಿ ಚಂದ್ರಲೋಕಕ್ಕೆ ಹೋಗಬಹುದು, ಮಂಗಳ ಲೋಕಕ್ಕೆ ಹೋಗಬಹುದು. ಕೇವಲ ನಾನತ್ವದ ಕಲ್ಪನೆಯನ್ನು ದಾಟಿ ಹೋದರೆ ಅಲ್ಲಿ ಶಿವನ ಸಾಮ್ರಾಜ್ಯವಿದೆ, ಬ್ರಹ್ಮನ ಸಾಮ್ರಾಜ್ಯವಿದೆ, ಭಗವಂತನ ಸಾಮ್ರಾಜ್ಯವಿದೆ. ನಾನು ಎನ್ನುವ ಕಲ್ಪನೆಯನ್ನು ದಾಟಿದ ಬಳಿಕ ಅಲ್ಲಿ ನಿನಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಪ್ರತ್ಯಗಾತ್ಮ ಪರಮಾತ್ಮನ ಬಾಣವಾಗುತ್ತದೆ. ನಾನು 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 ಏನೇನು ಅದೀನಿ ಅಂತ ಎಲ್ಲ ಲೀಸ್ಟ್ ಮಾಡಿ ಅವೆಲ್ಲ ಕಲ್ಪನೆಗಳು ದಾಟಿ ಹೋಗಿ, ಇವೆಲ್ಲ ನಾನಲ್ಲ, ಇವ್ಯಾವ್ಯಾವು ನಾನಲ್ಲ, ಇವೇನು ನಾನಲ್ಲ ಅಂತೇಳಿ ನಿರ್ವಾಣ ಶತಕಂ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿವ್ವೆ ನಚ ಗ್ರಾಣ ನೇತ್ರೆ ಅಂತೇಳಿ ಎಲ್ಲಾ ಇಡೀ ಶರೀರದೊಳಗಿನ ಅವಯವಗಳ ಪಟ್ಟಿ ಮಾಡಿ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಏನೇನು ನಾನು ನನ್ನದಂತ ಇಟ್ಕೊಂಡಿವಿ, ಅವು ಯಾವ ನಾನು ಅಲ್ಲ, ನಾನು ಏನೂ ಅಲ್ಲ ಅಂತೇಳಿ ನಿರ್ವಾಣ ಶತಕಂನಾಗ ಹೆಂಗ ನೇತಿವಾದದ ಪ್ರಕಾರ ಹೇಳ್ಕೊಂಡು ಹೋಗ್ತಾರ, ಹಾಂಗ ನಾವೇನ್ ಮಾಡ್ಬೇಕು, ಅವೆಲ್ಲವನ್ನು ನಾನಲ್ಲ, ನಾನು ಬ್ರಹ್ಮನಿದ್ದೇನೆ, ನಾನು ಶಿವನಿದ್ದೇನೆ ಅಂತ ಹಿಂಗೆ ತಿಳ್ಕೊಂಡ್ರೆ ನಾನು ಅನ್ನೋದು ದಾಟಿದ್ರೆ ಸಾಕು, ಪರಮಾತ್ಮನ ರಾಜ್ಯ ಆದ. ಸುಮ್ಮನೆ ಸಿಂಪಲ್ ಆಗಿ ನಾನು ಅನ್ನೋದು ದಾಟಿದ್ರೆ ಸಾಕು. ದೇಶ ದೇಶ ದಾಟಿ ಚಂದ್ರಲೋಕ ಅಲ್ಲಿ ಇಲ್ಲಿ ತಿರುಗ್ಕೋತೀರಿ, ಅಷ್ಟೆಲ್ಲ ತಿರುಗಿ ಹೋಗಿ ಏನು ಮಾಡಂಗಿಲ್ಲ. ನೀವೇನ್ ಮಾಡ್ಬೇಕು, ನಾನು ಅನ್ನೋದು ದಾಟಿ ಬಿಟ್ರೆ ಸಾಕು, ಅದರ ಅಪ್ಪನಂತ ರಾಜ್ಯ ಸಿಗ್ತದ, ಅಷ್ಟ ಆನಂದ ಸಿಗ್ತದ ಅನ್ನೋಂತ ಮಾತು ಹೇಳಕತ್ತಾರೆ. ಜಗದ್ಗುರು ಶಂಕರಾಚಾರ್ಯರು ಸಂಚಾರ ಮಾಡುತ್ತಿರುವಾಗ, ಜಗದ್ಗುರು ಶಂಕರಾಚಾರ್ಯರು ಸಂಚಾರ ಮಾಡುತ್ತಿರುವಾಗ, ಆಯ್ತು ಜಲ್ದಿ ಮುಗಿಸ್ತೀನಿ, ಇನ್ನೊಂದು 10 ನಿಮಿಷ ಆಗ್ಬೋದು. ನಾಳೆ ಚಾಲು ಮಾಡಮ್ ಸಾಕ, ನೋಡ್ರಿ ನಿಮ್ಗೆ ಹೆಂಗ ಅನಿಸ್ತದ. ಹೋದ್ರಿ ಅದೇನು ಏನೊಂದುಳಿಯುವುದನೆ ನೀನೆಂದು ತಿಳಿ ಮನುಷ್ಯ, ಏನೊಂದುಳಿಯುವುದನೆ ನೀನೆಂದು ತಿಳಿ ಮನುಷ್ಯ, ನಾನಾತ್ವದ ಕಲ್ಪನೆಯೋಳು ತಾನಿರದ ಜೀವೋಳು. ಹೃದಯದ ಗ್ರಂಥಿಯ ನಳಿದು ಸತ್ಸದ್ಭೇದವ ತಿಳಿದು ಮದಮತ್ತರ ಮೊದಲಾಗಿ ಗುಣಗಳ ನಟಿಗಳೆದು ಅದಿದೆಂಬುದು ಹೋಗಿ ಫಲಫಲರಾಶಿಯ ನೀಗಿ ಕಿದಚಿತ್ತನ ಸುಖ ದುಃಖವ ಸೋಂಕಲೇ ಹೊರತಾಗಿ ಇಂದೇತಕು ಮನ ಬಿಡದೆ ಮುಂದಿಹ ಮುಕ್ತಿಯ ಬಿಡದೆ ಹಿಂದಿನ ಬಹುಬಂಧನದೊಳು ಒಮ್ಮೆಯೂ ಶ್ರಮ ಪಡದೆ ಅಂಧಕನೋರು ಹೊರಗುಡಿಗಿ ಒಂದೆಂಬುದೊಳಗಡಗಿ ಎಂದೆಂದಿಗೂ ಎಡೆದೆರೆಯದ ನಿಜ ಸುಖವನ್ನು ತೊಡಗಿ ಅರನೆರೆ ಎಂಬುದ ಬಿಟ್ಟು ಪರವಿಭವೆಂಬುದ ಸುಟ್ಟು ಹೊರಗೊಳಗೆ ಎರಡೆಂಬುವ ಭೇದವ ಬೇರಿಟ್ಟು ಕಿರಿಕಿರಿದೆಂಬುವ ಮರೆದು ತೆರೆಮೆರೆ ಎಂಬುವುದು ಹರಿದು ಮರಿವರಿವೆಯ ಮೇಲಿರುವುದ ಗುರುಸಿಟ್ಟನೋಳು ಬೆಳೆದು ಏನೊಂದುಳಿಯುವುದನ್ನು ನೀನೆಂದು ತಿಳಿ ಮನುಷ್ಯ. ಅದ್ಭುತದಲ್ರಿ. ನಾನು ಇದನ್ನ ಸಂಗ್ರಹ ಮಾಡ್ತಿದ್ದೆ ಒಂದ್ ಕಡೆ ವ್ಯಾಪಾರ ಏನ್ರಿ, ಆಗಾಗ ಹೇಳ್ತಿದ್ದೆ ನಾನು, ಯಾವಾಗಾರ ಸಂದರ್ಭ ಬಂದಾಗ ನಿಮ್ಮ ಹೇಳಿದ್ರೆಲ್ಲ ನೆನಪಿಗೆ ಬಂತಿರೋದು, ಅದಕ್ಕೆ ಹೇಳಿದ್ರಿ. ವಿಶ್ಲೇಷಣೆ ಅದನ್ರಿ ಅದರದು? ಇಲ್ಲ, ವಿಶ್ಲೇಷಣೆ ಏನು ಬರ್ದಿಲ್ರಿ, ಅದನ್ನ ನಾವು ವಿಶ್ಲೇಷಣೆ ಮಾಡಿ ಹೇಳ್ಬೇಕ್ರಪ್ಪ. ನೀವು ಹೇಳಿದ್ರೆ ಇಷ್ಟೊತ್ತನ ಅದ ವಿಶ್ಲೇಷಣೆ, ಅದೇ ವಿಶ್ಲೇಷಣೆ. ಹ್ಞೂನ್ರಿಪ್ಪ. ನಮಸ್ಕಾರ ಎಲ್ಲರಿಗೂ. ಅದರ ಒಂದೊಂದು ಸಾಲು ವಿಶ್ಲೇಷಣೆನೂ ನಂಬಲ್ಲಿ ಎಲ್ಲ ಅದ. ನಿಜಗುಣದ್ದು ಸರ್ಪಭೂಷಣ ಸಾಲಿನ ಎಲ್ಲಾ ವಿಶ್ಲೇಷಣೆನೂ ಬಂತ್ರಿಪ್ಪ. ತಾವು ಹೇಳಿದ್ರೆ ಇಷ್ಟೊತ್ತನ ಎಲ್ಲ ಬಂದೈತೆ ಅದ್ರ. ಅದಕ್ಕ
ಜಗದ್ಗುರು ಶಂಕರಾಚಾರ್ಯರು ಸಂಚಾರ ಮಾಡುತ್ತಿರುವಾಗ ಇದೊಂದು ಪ್ರಸಂಗ ಹೇಳಿ ಬಿಟ್ಬಿಡಮ್ಮ. ಸುಮ್ಮನೆ ದಿನ ಭಾಳ ಟೈಮ್ ತೊಗೊಳಕತ್ತೀವಿ. ಈಗ ಹೇಳಕತ್ತಿದ್ದು ಏನಂತ ಡೀಪ್ ಏನಿಲ್ಲ, ನಿಮಗೆ ಗೊತ್ತಿದ್ದ ವಿಷಯನೇ ಮತ್ತೆ ಗಟ್ಟಿ ಮಾಡೋದು. ನಿಮಿಷ ಬಾಗ್ಲ ಗಟ್ಟಿಯಾಗಿ ಮುಚ್ತೀನಿ. ಅಡಿಗೆ ಮನೆ ಬಾಗ್ಲ ಪಳ್ಳು ಮುಚ್ಚಿಬಿಡ್ತಾರೆ. ಜಗದ್ಗುರು ಶಂಕರಾಚಾರ್ಯರು ಸಂಚಾರ ಮಾಡುತ್ತಿರುವಾಗ ಏನಾಗ್ತದ, ಒಂದು ಊರಿಗೆ ಬರ್ತಾರೆ. ಆ ಊರಲ್ಲಿ ಇವರ ಬಂದ ವಿಷಯ ಪ್ರಸಿದ್ಧವಾಗ್ತದ. ಆ ಊರಾಗ ಒಬ್ಬ ಪ್ರಭಾಕರ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಒಂದು ಮಗ ಹುಟ್ಟಿರ್ತಾನೆ. ಆ ಮಗ ಎಷ್ಟು ವರ್ಷವಾಗಿರ್ತಾನಂದ್ರೆ 12 ವರ್ಷದ ಮಗ ಇರ್ತಾನ. ಅವ ಹುಟ್ಟಿದಾಗ ನಡೆದು ಒಂದು ಮಾತು ಆಡಿರಂಗಿಲ್ಲ. 12 ವರ್ಷದ ಮಗ ಹುಟ್ಟಿದಾಗ ನಡೆದು ಒಂದು ಮಾತು ಆಡಿರಂಗಿಲ್ಲ. ಅದಕ್ಕೆ ಆ ಮಗುವನ್ನ ಕರೆದುಕೊಂಡು ಬಂದು ಶಂಕರಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಮತ್ತ ಆ ಮಗುವನ್ನ ಎಲ್ಲ ವೈದ್ಯರ ಬಳಿ ಕರ್ಕೊಂಡು ಹೋದ್ರೆ ಅವನ ಗಂಟಲೊಳಗೆ ಮಾತನಾಡುವುದಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿರ್ತಾರೆ. ಆದ್ರೂ ಅವ ಮಾತಾಡಿರಂಗಿಲ್ಲ. ಅದಕ್ಕೆ ಪ್ರಭಾಕರ ಏನ್ ಮಾಡ್ತಾನ, ಶಂಕರಾಚಾರ್ಯರ ಬಳಿ ಬಂದು, ಅಪ್ಪ ಇವನು ನನ್ನ ಮಗ, ಹುಟ್ಟಿ 12 ವರ್ಷಗಳಾದವು, ಒಂದು ಮಾತು ಆಡಿಲ್ಲ. ತಮ್ಮ ಮಗ ಎಂಥ ರತ್ನ ಎಂಬ ಕಲ್ಪನೆ ಸಹಿತ ಪ್ರಭಾಕರನಿಗೆ ಇರಲಿಲ್ಲ. ಅವ ಎಂಥ ರತ್ನ ಹುಟ್ಟ್ಯಾನ ಅನ್ನೋದು ಸಹಿತ ಆ ಪ್ರಭಾಕರಿಗೆ ಗೊತ್ತಿರಲಿಲ್ಲ. ಅವ ಏನ್ ಮಾಡ್ದ, ಮಾತಾಡಿಲ್ಲ ಅನ್ನೋದು ಒಂದೇ ಕಂಪ್ಲೇಂಟ್ ಅವನಿಗಷ್ಟೇ. ಮಾತಾಡಿಲ್ಲ. ನಮ್ಮ ಸಂದೇಶನು 3-4 ವರ್ಷ ಮಾತಾಡಿದ್ದೀರಿ, ಒಟ್ಟ ಮಾತೇ ಇಲ್ಲ. ಚೋಪ್, ಸೈಲೆಂಟ್. ಇದೇನಿದೆ, ಮಾತು ಬರ್ತಾವ ಇಲ್ಲ ಅಂತೇಳಿ ಯಾರು ಬಂದವ್ರು ಏನಪ್ಪ ನಿನ್ನ ಹೆಸರತ್ ಕೇಳಿ ಗಪ್ ಇರ್ತೇವೆ ನಾವು. ಗಪ್ಪೆ. ಇದು ಮಾತು ಬರ್ತಾವ ಇಲ್ಲೋ ಅಂತ ಎಲ್ಲ ಚೆಕ್ ಮಾಡಿಸಿರಿ, ಎಲ್ಲ ಬರ್ತಾವ ಅಂತೇಳಿ ಅವ್ ಮುಂದೆ ತಾನೇ ಮಾತಾಡ್ಲಕೈತಿ. ಬಟ್ ಒಬ್ಬೊಬ್ಬರಿಗೆ ಲೇಟ್ ಆಗಿ ಬರ್ತಿರ್ತಾವ. ಈಗ ಅವನಿಗೆ ಬಂದ್ ಮಾಡಿಸ್ಬೇಕಾದ್ರೆ ತ್ರಾಸ ಆಗ್ತದೆ. ಅಷ್ಟು ಮಾತಾಡ್ತಾನೆ. ಮಾತಾಡ್ಲಕ್ಕೆ ಚಾಲು ಮಾಡಿದ್ರೆ ಅಷ್ಟು ಮಾತಾಡ್ತಾನೆ. ಹಿಂಗಿರ್ತಾವ. ಅಪ್ಪ ಇವನು ನನ್ನ ಮಗ, ಹುಟ್ಟಿ 12 ವರ್ಷಗಳಾದರೂ ಒಂದು ಮಾತು ಆಡಿಲ್ಲ ಅಂತ ತಮ್ಮ ಮಗ ಎಷ್ಟು ಎಂಥ ರತ್ನ ಅನ್ನೋದು ಕಲ್ಪನೆ ಸಹಿತ ಪ್ರಭಾಕರನಿಗೆ ಇರಲಿಲ್ಲ. ಅಪ್ಪ ಆಶೀರ್ವಾದ ಮಾಡಬೇಕು ಅಂತ ಮಗುವನ್ನ ಗುರುಗಳ ಮುಂದೆ ಕೂಡಿಸಿದ್ದಾನೆ. ಶಂಕರರು ಮಗುವಿನ ಮುಖವನ್ನು ನೋಡಿದರು. ಅದ್ಭುತ ಬ್ರಹ್ಮ ತೇಜಸ್ಸು ತುಂಬಿ ತುಳುಕುತ್ತಿತ್ತು. ತಲೆಯ ಮೇಲೆ ಕೈಯಾಡಿಸಿದರು. ತಲೆ ಮೇಲೆ ಕೈಯಾಡಿಸಿ, ನೀನು ಯಾರಿದ್ದೀಯಪ್ಪ ಅಂತ ಕೇಳಿದರು. ನೀ ಯಾರದಿ ಅಂತ ಕೇಳಿದಾಗ ಆ ಮಗು ಸಂಸ್ಕೃತದಾಗ ಉತ್ತರ ಹೇಳಕತ್ತು. ನ ಮನಸ್ಸೋ ಅಂದ್ರ ನಾ ಮನುಷ್ಯ ಅಲ್ಲ, ನ ದೇವತೋ ಯಕ್ಷ, ನಾನು ದೇವತೆನೂ ಅಲ್ಲ ಯಕ್ಷನೂ ಅಲ್ಲ, ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ನಾ ಬ್ರಾಹ್ಮಣನೂ ಅಲ್ಲ ಕ್ಷತ್ರಿಯನೂ ಅಲ್ಲ ವೈಶ್ಯನೂ ಅಲ್ಲ ಶೂದ್ರನೂ ಅಲ್ಲ, ನವ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ. ನಾನು ಈ ಯಾವ ಆಶ್ರಮಗಳು ಇಲ್ಲ, ಬ್ರಹ್ಮಚಾರಿನೂ ಅಲ್ಲ, ಗೃಹಸ್ಥ ಅಲ್ಲ, ವಾನಪ್ರಸ್ಥ ಅಲ್ಲ, ಸನ್ಯಾಸಿ ಅಲ್ಲ. ನಾಹಂ ಮನುಷ್ಯ, ನಾನು ಮನುಷ್ಯನ ಅಲ್ಲ. ನೋಡ್ರಿ, ನಾವು ಮನುಷ್ಯನ ತಿಳ್ಕೊಂಡಿವಲ್ಲ, ನಾ ಮನುಷ್ಯನೂ ಅಲ್ಲ. ನಾಹಂ ಯಕ್ಷ, ನಾನು ರಾಕ್ಷಸ, ದೇವತ ಯಕ್ಷನೂ ಅಲ್ಲ, ರಾಕ್ಷಸನೂ ಅಲ್ಲ, ದೇವತೆನೂ ಅಲ್ಲ, ಮನುಷ್ಯನೂ ಅಲ್ಲ. ನಾಹಂ ಮನುಷ್ಯೋ ನಚ ದೇವಕ್ಷೋ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನ ಬ್ರಹ್ಮಚಾರಿ ನ ಗ್ರಹಿ ವನಸ್ಥೋ ಭಿಕ್ಷುರ್ನ ಚಾಹಂ ನಿಜಬೋಧ ರೂಪ. ನಾನು ಮನುಷ್ಯನಲ್ಲ, ದೇವತೆ ಅಥವಾ ದೇವ ಮಾನವನಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನಲ್ಲ, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಅಲ್ಲ. ನಾನು ನಿಜಬೋಧ ಸ್ವರೂಪ. ನಿಜಬೋಧ ಸ್ವರೂಪ ಅಂದ್ರೆ ಒಳಗಿರ್ತದಲ್ಲ, ನಾನೇನದೀನಿ ಅಂತ ಹೇಳಕ್ಕೆ ಲಕ್ಷ ಅರ್ಥ. ಅದೇ ನಾನು ಸ್ವತಃ
ತಿಳಿದಿರುವ ರೂಪ. ನಿಜಬೋಧ ಅಂದ್ರೆ ನಾನು ಏನಂತ ನಿಜವಾಗಿ ತಿಳ್ಕೊಂಡಿನಿ, ಅದೇ ನಿಜಬೋಧ ರೂಪ, ಅದೇ ನನ್ನ ಆತ್ಮಸ್ವರೂಪ. ನಾನು ನಿಜಬೋಧ ರೂಪ ಅಂದ್ರೆ ಜ್ಞಾನ ಸ್ವರೂಪನಿದ್ದೇನೆ. ಮಗುವಿನ ಮಾತು ಕೇಳಿ ಸಭೆಯಲ್ಲಿ ಇದ್ದವರೆಲ್ಲ ಆಶ್ಚರ್ಯಪಟ್ಟರು, ಬೆಚ್ಚಿ ಬಿದ್ದರು. ಅಲ್ಲಿ ಶಂಕರಾಚಾರ್ಯರು ಸುತ್ತಮುತ್ತ ಮತ್ತವ್ರೆ ಸಾಮಾನ್ಯ ಮಂದಿ ಇರ್ತಾರೇನು, ಎಲ್ಲ ಪಂಡಿತರು, ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಅವೆಲ್ಲ ಪರ್ಕ ಮಾಡ್ಕೋತ ಅವ್ರ ಶಾಸ್ತ್ರ ಹಿಡ್ಕೊಂಡು ಭಯಂಕರ ದೊಡ್ಡ ಪ್ರಮಾಣದ ಶಾಣರಿರ್ತಾರೆ. ಅವ್ರಿಗೆ ಇದು ಎಂದೂ ಮಾತಾಡ್ಲಾರ ಕೂಡ ಇಂತಹ ಪರಿ ಮಾತಾಡ್ಬಿಡ್ತು, ಪರೇಶಾನ್ ಆಗ್ಬಿಟ್ರಿ ಎಲ್ಲ. ಅದಕ್ಕೆ ಶಂಕರಾಚಾರ್ಯರು ಪರೇಶಾನ್ ಆಗ್ತಾರಲ್ರಿ ಅವ ಮಾತಾಡಿದ್ದಕ್ಕ. ಉಳಿದವ್ರೆಲ್ಲರೂ ಪರೇಶಾನ್ ಆದ್ರೆ ಏನಪ್ಪ ಇದು ಹೆಂಗದಲ್ಲ ಅವ್ರ ಪರಿಸ್ಥಿತಿ. ಅದಕ್ಕೆ ಇವ್ರೇನಂತಾರ, ಆಯ್ತಪ್ಪ ಸರಿ, ಯಾಕಂದ್ರೆ ಈ ಶಂಕರಾಚಾರ್ಯರಿಗೆ ಎಲ್ಲರೂ ಬ್ರಹ್ಮಸ್ವರೂಪನೇ ಕಾಣ್ತಿದ್ರಲ್ಲ, ಸರಿ ನೀನು ಬ್ರಹ್ಮಸ್ವರೂಪನಿರುವೆ, ಒಪ್ಪುಗೊತ್ತೀನಿ, ಜ್ಞಾನ ಸ್ವರೂಪನಿರುವೆ. ಆದರೆ ಇಲ್ಲಿಯ ತನಕ ನೀನು ಯಾರೊಡನೆಯೂ ಒಂದು ಮಾತು ಯಾಕೆ ಆಡಿಲ್ಲ ನೀನು? ಯಾಕೆ ಸುಂಕುತ್ತಿದ್ ನೀನು? ಇಷ್ಟೆಲ್ಲ ಇದ್ರು ಸಹಿತ ಯಾಕೆ ಸುಂಕುತ್ತಿದಿ ಅಂತಂದ್ರ ಮಗು ಹೇಳ್ತಂತ, ಅಪ್ಪ ನನ್ನ ಮಾತು ಇವರ್ಯಾರಿಗೂ ತಿಳಿಯುವುದೇ ಇಲ್ಲ. ನನ್ನ ಮಾತೇ ಬೇರೆ ಅದಾವ, ಸ್ವರೂಪದ ಮಾತದವ, ಇವ್ರಿಗೆ ಹೆಂಗ್ ತಿಳಿತದಿದು? ಪಶುಗಳ ಮುಂದೆ ಕುಳಿತು ಏನಾದರೂ ಹೇಳಿದರೆ ಅವುಗಳು ಏನು ತಿಳಿದುಕೊಳ್ಳಲು ಸಾಧ್ಯ? ಇವರೆಲ್ಲರೂ ಮನುಷ್ಯ ರೂಪದ ಪಶುಗಳು. ಭಗವದ್ಗೀತೆ ಓದಿದ್ರೆ ಇವತ್ತಿಗೂ ತಿಳಿಯಬಲ್ದು ನಮಗೂ. ಯಾರ್ಯಾರು ಬರೆದೊಂದು ಅರ್ಥ ಮಾಡ್ಕೊಂಡು ಹೇಳ್ತೀವಿ, ಖರೆ ನಮಗೆ ತಿಳಿದ್ರಿ ಭಗವದ್ಗೀತೆ ಸ್ವಂತ. ಅದ್ರ ಶ್ಲೋಕನು ಅನ್ಲಕ್ ಬರಲ್ಲ, ತಿಳ್ಕೊಳಕ್ಕೂ ಬರಲ್ದು. ಪಶುಗಳು ನಾವು. ಅದಕ್ಕೆ ಶಂಕರರು, ಹಾಗಾದ್ರೆ ಇವತ್ತು ಯಾಕೆ ಮಾತಾಡ್ಲಿಕ್ಕತ್ತಿದ್ದೀನಿ ನೀನು ಅಂತ ಕೇಳಿದ್ರು. ಆಯ್ತು ಬಿಡಪ್ಪ, ಇಲ್ಲಿ ತನಕ ನೀನ್ ಯಾರ ಮುಂದೆ ಮಾತಾಡಿಲ್ಲ, ನಿನ್ನ ಮಾತು ಯಾರಿಗೂ ತಿಳಿತಿದ್ದಿಲ್ಲ, ಮತ್ತ ಎಲ್ಲರೂ ಪಶುಗಳಿದ್ದಂಗೆ ಅದರ ನಿನ್ನ ವಿಚಾರಕ್ಕೆ, ಮತ್ತೆ ಇವತ್ತು ನೀನ್ ಯಾಕೆ ಮಾತಾಡ್ಲಕತ್ತಿದಿ ಅಂತ. ಅದಕ್ಕೆ ಆ ಮಗು ಹೇಳ್ತು, ಇವತ್ತು ನನಗೆ ತಾವು ಸದ್ಗುರುಗಳು ಪ್ರಾಪ್ತವಾಗಿರುವಿರಿ, ನಿಮಗೆ ನನ್ನ ಮಾತುಗಳು, ನನಗೆ ನಿಮ್ಮ ಮಾತುಗಳು ಪರಸ್ಪರ ಅರ್ಥವಾಗುತ್ತಿವೆ, ಆದ್ದರಿಂದ ಮಾತನಾಡುತ್ತಿದ್ದೇನೆ. ನೋಡ್ರಿ ಹೆಂಗ ಸಾಲಿಡ್ ಅದಲ್ರಿ ಮಾತಿದು. ನನಗೆ ನೀವು ಸದ್ಗುರು, ನಿಮಗೆ ನಾವು ಶಿಷ್ಯರು ಪ್ರಾಪ್ತ ಆಗಿವಿ, ನಮಗೆ ನಿಮ್ಮ ಮಾತು ತಿಳಿತಾವ, ನಿಮಗೆ ನಮ್ಮ ಮಾತು ತಿಳಿತಾವ, ಅದಕ್ಕೆ ನಾವು ಪರಸ್ಪರ ನಾವು ಮಾತಾಡಿದ ಅರ್ಥ ಆಗ್ತದೆ ನಾವು ಮಾತಾಡ್ಲಕತ್ತೇವೆ. ಶಂಕರರು ಪ್ರಭಾಕರನತ್ತ ಹೊರಳಿ ಈ ಮಗುವನ್ನ ಏನ್ ಮಾಡಂದ್ರು, ನನಗ್ ಕೊಟ್ಟು ಬಿಡು ಅಂದ್ಬಿಟ್ರು. ಕಲಾಸ್. ಅವನಿಗೆ ಬ್ಯಾಸರಾಗಿಬಿಟ್ಟಿದ್ದು, ಮೂಕ ಮಾತಾಡ್ತದೋ ಇಲ್ಲೋ ಅಂತೇಳಿ. ಅದಕ್ಕೆ ಪ್ರಭಾಕರ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಹಡೆದು ಬೆಳೆಸಿದ ತಂದೆ ತಾಯಿ ಸುತ್ತಮುತ್ತಲಿನ ಬಂಧು ಮಿತ್ರರನ್ನೆಲ್ಲ ಪಶುಗಳು ಅಂತ ಹೇಳ್ತಾನಲ್ಲ, ಇವ ನಮ್ಗೆ ಯಾರಿಗೂ ಉಪಯೋಗ ಇಲ್ಲ, ಯೂಸ್ಲೆಸ್ ಫೆಲೋ, ಕರ್ಕೊಂಡವ್ರಿ ಇವನಿಗೆ. ದನಗಳಂತೇಳಿ ಬೈದ್ ಕೂಡಲೇ ಅಪ್ಪ ಅಮ್ಮ ಸಿಟ್ಟು ಬರಲ್ಲ. ಹೆಂಗಂದ್ರೆ ನೋಡ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ಹಡೆದು ಬೆಳೆಸಿದ ತಂದೆ ತಾಯಿ ಸುತ್ತಮುತ್ತಲಿನ ಬಂಧು ಮಿತ್ರರನ್ನೆಲ್ಲ ಪಶುಗಳು ಅಂತ ಹೇಳುತ್ತಿದ್ದಾನಲ್ಲ, ಇವ ನಮಗೆ ಯಾರಿಗೂ ಉಪಯೋಗವಿಲ್ಲ ಅಂತೇಳಿ ಕರ್ಕೊಂಡು ಹೋರಿ ಅಂತೇಳಿ ಅವನಿಗೆ ಕಳಿಸಿಕೊಟ್ಬಿಟ್ರು. ಕಳಿಸಿಕೊಟ್ಟ ಮೇಲೆ ಅವನೇ ಮುಂದ ಹಸ್ತಾಮಲಕಾಚಾರ್ಯ ಎಂಬ ಹೆಸರಿನ ಶಂಕರಾಚಾರ್ಯರ ಶಿಷ್ಯನಾಗಿ ಪ್ರಸಿದ್ಧಿ ಹೊಂದುತ್ತಾನೆ. ಅದಕ್ಕೆ ಏನಂದ್ರಿ, ಹಸ್ತಾಮಲಕಾಚಾರ್ಯ. ಹಸ್ತ ಅಮಲ, ಅಮಲಕ, ಹಸ್ತ ಅಮಲಕ ಆಚಾರ್ಯ ಅಂದಂಗ ಹಸ್ತಾಮಲಕಾಚಾರ್ಯ. ನಾನು ಮನುಷ್ಯನಲ್ಲ, ದೇವರಲ್ಲ, ಯಕ್ಷನಲ್ಲ, ಬ್ರಾಹ್ಮಣನಲ್ಲ, ವೈಶ್ಯನಲ್ಲ, ಕ್ಷತ್ರಿಯನಲ್ಲ, ಶೂದ್ರನಲ್ಲ, ಬ್ರಹ್ಮಚಾರಿ ಅಲ್ಲ, ಗೃಹಸ್ಥನಲ್ಲ, ವಾನಪ್ರಸ್ಥನಲ್ಲ, ಸನ್ಯಾಸಿ, ಭಿಕ್ಷು ಅಲ್ಲ. ನಾನು ನಿಜಬೋಧ ರೂಪ. ಇವೆಲ್ಲ ಒಂದು ಏನದವ, ಇವೆಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮನುಷ್ಯ, ದೇವತೆ, ಯಕ್ಷ, ಇವೆಲ್ಲ ಗೂಟಗಳಿದ್ದಂಗದವೆ, ಗೂಟಗಳು. ಈ ಗೂಟಕ್ಕೆ ಎಸೋ ಮಂದಿ ಹಗ್ಗ ಕಟ್ಟಿ ಸಿಗಾಕ್ಯಾರ ಅಷ್ಟೇ.
ಆ ಗೂಟ ಹಿಡ್ಕೊಂಡೆ ಇವ್ರು ಬದುಕು ಮಾಡ್ಲಕತ್ತಾರೆ, ಪಶುಗಳು ಇವೆಲ್ಲ ಅಂತ ನಾವೆಲ್ಲ ಏನು ಮಾಡೀವಿ ಅಂತಂದ್ರೆ ಒಂದೊಂದು ಗೂಟಕ್ಕೆ ಕಟ್ಟಿಸಿಕೊಂಡೀವಿ. ಕೆಲವೊಬ್ಬರಿಗೆ ದೊಡ್ಡ ಗೂಟ ಅದಾವ, ಕೆಲವೊಬ್ಬರಿಗೆ ಸಣ್ಣ ಗೂಟ ಅದಾವ ಅಷ್ಟೇ. ಕೆಲವೊಬ್ರು ಹಗ್ಗ ಸ್ವಲ್ಪ ಉದ್ದಕ್ಕದ, ಕೆಲವೊಬ್ರು ಹಗ್ಗ ಗಿಡಕ್ಕದ. ಹೀಗಾಗಿ ಎಷ್ಟು ಜನ ಮಹಾತ್ಮರ ಉಪದೇಶ ಕೇಳಿದರೂ ಬಿಚ್ಚಿಕೊಳ್ಳಲಿಕ್ಕೆ ಆಗುತ್ತಿಲ್ಲ. ಈ ಗೂಟದಿಂದ ಬಿಚ್ಚಿಕೊಳ್ಳಕ್ಕೆ ಆಗ್ತಾ ಇಲ್ಲ. ನೀನು ಇವು ಯಾವ್ಯಾವ ಅಲ್ಲ, ನೀನು ಪರಮಾತ್ಮನೇ ಇದ್ದೀಯಾ ಅಂತೇಳಿ ನಿಶ್ಚಲದಾಸರು ಹೇಳಕತ್ತಾರ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಯಾವ ಗೂಟಕ್ಕೂ ಕಟ್ಕೋಬೇಡ್ರಿ ನೀವು. ಅದಕ್ಕೆ ನಿಮ್ಗೆ ಎಲ್ಲಿ ಯಾವದಕ್ಕೂ ಅಂಟುಕೊಳ್ಳಾರ್ದಂಗೆ ತಗೊಂಡು ಹೋಗ್ಲಕತ್ತೀನಿ ನಾನು. ನಿಮ್ಗೆ ನಿಶ್ಚಲದಾಸರೆ ಭಾರಿ ದೊಡ್ಡ ಇದಪ್ಪ ಅಂತೇಳಿ ಅದಕ್ಕೂ ಅದೊಂದು ಗೂಟನೇ ಹಾಕಿ ಕುಂದಿರ್ತದೆ ನಿಮಗೆ. ಅದು ಎಲ್ಲಿ ತನಕ ಗೂಟಕ್ಕೆ ಕಟ್ಟಿದಂಗೆ ಇರ್ತೀರಿ, ನಿಮ್ಮ ಸ್ವರೂಪ ನಿಮಗೆ ಗೊತ್ತಾಗಲ್ಲ. ವಿಚಾರ ಸಾಗರ ಭಾರಿ ಭಾರಿ ಗ್ರಂಥ, ಅದರಿಂದ ನಮ್ಮ ಮೋಕ್ಷ ಆಗ್ಯದ, ಎಲ್ಲಿ ತನಕ ನಿಮ್ ತಲೆಯಾಗಿರ್ತದೆ ಅಲ್ಲಿ ತನಕ ನಿಮ್ಮ ಸ್ವರೂಪದ ಸಿದ್ಧಿ ನಿಮಗೆ ಆಗಂಗಿಲ್ಲ. ಅದೇ ದೊಡ್ಡದಾಗಿ ಕುಂದಿರ್ತದೆ ನಿಮಗೆ. ಇವೆಲ್ಲ ಇರೋದು ಅದಕ್ಕೆ ನಿಮ್ಮನ್ನು ದೊಡ್ಡವ್ರು ಮಾಡೋದಕ್ಕೆ, ಅವು ದೊಡ್ಡ ಮಾಡಿ ಮೆರೆಸೋದಕ್ಕಲ್ಲ. ಅದಕ್ಕ ಎಷ್ಟೋ ಮಹಾತ್ಮರು ಎಷ್ಟು ಸಾರಿ ತಿಳಿಸಿ ಹೇಳಿದ್ರು ಈ ಗೂಟಗಳಿಂದ ಬಿಚ್ಚುಗಳಕ್ಕೆ ಯಾರಿಗೆ ಆಗಲ್ಲ. ಈ ಗೂಟ ಬಿಚ್ಚಿದ್ರೆ ಆ ಗೂಟಕ್ಕೂ ಹಿಡ್ಕೊತಾರೆ, ಆ ಗೂಟ ಬಿಚ್ಚಿದ್ರೆ ಈ ಗೂಟಕ್ಕೆ ಹಿಡ್ಕೊತಾರೆ. ಅದಕ್ಕೆ ನೀನು ಪರಮಾತ್ಮ ಇದ್ದೀಯಾ ಇಷ್ಟು ತಿಳಿದುಕೊಳ್ಳಲು ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಬೇಕಾಗುತ್ತದೆ. ಅಂಥವರಿಂದಲೇ ಇದು ಸಾಧ್ಯವಾಗುತ್ತದೆ. ಅದು ಸಾಧಕರಿಗೆ ಮಾತ್ರ ಇದು ಸಾಧ್ಯ ಆಗ್ತದೆ, ಯಾರು ಬೇಕವ್ರಿಗೆ ಆಗಂಗಿಲ್ಲ. ಆ ಮೋಕ್ಷದ ಬಗ್ಗೆ ಪರಿಕಲ್ಪನೆ ಹೊಂದಿ ಅದನ್ನು ಪಡ್ಕೋಬೇಕು, ಪರಮಾತ್ಮನ ಸ್ವರೂಪ ಆಗಬೇಕು ಅಂತ ಯಾರು ಸಾಧನೆ ಮಾಡ್ತಾರೆ ಅಂಥವ್ರಿಂದ ಇದು ಸಾಧ್ಯ ಆಗ್ತದೆ. ಕೋಟಿಗೆ ಒಬ್ಬ ಶರಣ, 1 ಕೋಟಿ ಮಂದಿಯಾಗ ಒಬ್ಬನಿಗಿಂತ ಸಾಧನೆ ಆಗ್ತದೆ. ನಾನ್ಯಾಕೆ ಆ ಕೋಟಿ ಒಳಗಿರಬಾರ್ದು? ಈ ಸದ್ಯ ಮತ್ತೆ ನೀವು ಸತ್ಸಂಗದಲ್ಲಿ ಆರಂಭಿಕ ಸ್ಥಿತಿಯಲ್ಲಿ ಮಾತನಾಡ್ರಿ ಅಂತಂದ್ರ ಮಾತನಾಡ್ಲಕ್ ಯಾರು ತಯಾರಿದ್ದಿದ್ದಿಲ್ಲ. ಕೆಲವು ಜನರು ಅಷ್ಟೇ ಮಾತಾಡ್ತಿದ್ರಿ. ಈಗೇನಾಗ್ಯದ, ಎಲ್ಲರೂ ಮಾತಾಡ್ಲಕತ್ತೀರಿ. ಈಗ ನಾನು ಬಂದ್ರೆ ನಿಮಗೆ ಅಡಗಂಟ ಆದಂಗೆ ಅನ್ನಿಸ್ಲಕತ್ತದ. ಎಷ್ಟು ಚಂದ ನಡೆಸಿದ್ದೆವು, ದೋಹಾಗಳು ಅವು ಇವು ಹೇಳ್ಕೊತ ಬಂದ ನೋಡಪ್ಪ ಜಾಯ್ನ್ ಆದ, ಹಿಡ್ಕೊಂಡು ಕುಂದಿರ್ತಾನ 1 ತಾಸ ಅಂತ ಅನ್ನಂಗೆ ಆಗ್ಯದ. ಇದು ನನ್ನ ಸಮೃದ್ಧ ಬೆಳೆ, ಹೌದಿಲ್ಲ? ನಾನಿರ್ಲಿ ಬಿಡ್ಲಿ, ಬೇಕಾದಂತ ಗ್ರಂಥಗಳು ನಿಮ್ಮ ಕೈಗೆ ಸಿಕ್ಕರ್ನು ಅವುಗಳ ಅರ್ಥಗಳನ್ನ ಕುಟ್ಟಿ ಪುಡಿ ಮಾಡಿ ಅರ್ಧ ಕುಡಿಯಂತ ಶಕ್ತಿ ನಿಮಗೆ ಬಂದದಲ್ಲ, ಅದು ನನ್ನ ಜನ್ಮ ಸಾರ್ಥಕ ಆಗ್ಯದ ಅಷ್ಟೇ. ಗುರುವಿನ ಋಣ ತೀರ್ಸಿನಲ್ರಿ ನಾನು. ಒಬ್ಬ ಗುರುವಿನ ಋಣ ತೀರಿಸ್ಬೇಕಾದ್ರೆ ತನ್ನ ಜ್ಞಾನವನ್ನ ಇನ್ನೊಬ್ಬರಿಗೆ ಹಂಚಿ ಇನ್ನೊಂದಿಷ್ಟು ಮಂದಿಗೆ ಅದನ್ನ ಅರ್ಥ ಆಗಂಗ ಹೇಳಿಬಿಟ್ಟು ಅವರಿಗೆ ಒಂದು ದಾರಿ ಮಾಡಿ ಕೊಟ್ಟನಂತಂದ್ರೆ ಗುರುವಿನ ಋಣ ತೀರ್ತದೆ ಅಷ್ಟೇ. ನಾ ತಿಳ್ಕೊಂಡಿದ್ದೆ ಏನ್ರ ಇಟ್ಕೊಂಡು ಕೂತೀನಿ ಏನೆಲ್ಲರೇ. ಹಿಂಗಾಗಿ ನೀವೆಲ್ಲರೂ ಯಾರ್ಯಾರು ಮಾತನಾಡ್ತಿದ್ದಿಲ್ಲ ಎಲ್ಲರೂ ಚಂದ ಮಾತಾಡ್ಲಕತ್ತೀರಿ. ನಿಮ್ಮನ್ನು ನೋಡಿ ನಮಗ ಸಂತೋಷ ಆಗ್ತದ, ಆನಂದ ಆಗ್ತದ. ನಾವು ಹಡದ ಮಕ್ಕಳು ನಮ್ಮ ಕಣ್ಣು ಮುಂದೆ ಚಂದ ಮಾತಾಡ್ತಾರಲ್ಲ ಸಾಕಂದಂಗ ಖುಷಿ ಆಗ್ತದೆ ಅಷ್ಟೇ. ಅದಕ್ಕೆ ಇನ್ನು ಮುಂದಿನ ವಿಚಾರ ಮತ್ತೆ ಏನ್ ಹೇಳ್ತಾರ ನಾಳೆ ನೋಡೋಣ. ಬಹುನಾ ಜನ್ಮಾನಾಮಂತೆ ಒಂದು 7ನೇ ಭಗವದ್ಗೀತೆ ಒಳಗ 7ನೇ ಅಧ್ಯಾಯ 19ನೇ ಶ್ಲೋಕ. ಇದು ಸಾಧನೆ ಮಾಡ್ಬೇಕಾದ್ರ ಜನ್ಮಾಂತರದ ಒಂದು ಹಿಂದಿಂದು ಪೂರ್ವ ಜನ್ಮದ ಪುಣ್ಯ ಇರಬೇಕು ಈ ಸಾಧನೆ ಮಾಡ್ಬೇಕಾದ್ರ ಅನ್ನೋಂಥ ವಿಷಯವನ್ನ ಮತ್ತೆ ನಾಳೆ ಹೇಳ್ತಾರ. ಏನ್ ಹೇಳಿದ್ರು ಏನ್ ಹೇಳ್ಬೇಕು ಅದು ಹೇಳಿ ಬಿಟ್ಬಿಟ್ಟಾರೆ, ಏನು ಉಳಿದಿಲ್ಲ. ಅದಕ್ಕೆ ಮುಂದೆ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನ ಯಾರಿಗೆ ಆಗುತ್ತದೆ, ಎಂಥವ್ರಿಗೆ ಆಗ್ತದೆ, ಇಂಥವೇ ಈಗ ಪ್ರಶ್ನೆಗಳು. ಅವು ಆಗ್ಬೇಕಾದ್ರೆ ಅದಕ್ಕೆ ಯೋಗ್ಯತೆ ಏನಿರ್ಬೇಕು, ಇಂಥವೇ. ಒಟ್ಟು 212 ವಿಷಯಾಂಕಗಳ ತನಕ ಹಿಂಗೆ ಜಕ್ಕೊಂಡು ಹೋಗ್ತಾರೆ. ಈಗ 175ಕ್ಕೆ ಬಂದಿರಿ. ಹಿಂಗೆ ಇರ್ತವೆ ಇವೆಲ್ಲ. ಮಾತೇ ಮಾತು ಮಾತೇ ಮಾತು ಮಾತೇ ಮಾತು. ಓಕೆ, ಸಮಯ ಸ್ವಲ್ಪ ಜಲ್ದಿ ಬಿಡಮಂತ. ಇವತ್ತು ಎಷ್ಟಾಗಿದೆ ಟೈಮ್? 7:35. 8 ತನಕ ಹೊಡಿತಿದ್ದೆ. ಇವತ್ತು ಅರ್ಧ ತಾಸು ಜಲ್ದಿ ಬಿಟ್ಟಿವಿ. ಮುಂದೇನು ಮಾಡ್ತೀರಿ ಮಾಡ್ರಿ.
ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಸ್ವಾಮಿಗಳು ಮೋಕ್ಷ ವಿಚಾರವನ್ನು ತಿಳಿಸ್ತಾ, ಈಶ್ವರ ಫಲ ಕೊಡುದಿಲ್ಲ, ಈಶ್ವರ ಆಭಾಸ ಏನೈತಿ ಅದು ಫಲ ಕೊಡ್ತೈತಿ, ಮತ್ತೆ ಈ ಜೀವನದಲ್ಲಿರುವ ಆಭಾಸ ಅವ ಪಾಪ ಪುಣ್ಯಗಳನ್ನು ಮಾಡ್ತಾನ ಮತ್ತು ಫಲಗಳನ್ನ ಅನುಭವಿಸ್ತಾನ ಹೇಳಿ ಅದೇ ವಿಷಯವನ್ನು ಮತ್ತೆ ತಿಳಿಸಿಕೊಟ್ರು. ಮತ್ತು ಈ ವೃತ್ತಿಗಳನ್ನ ಹೇಳಿದರು, ಪ್ರತ್ಯಕ್ಷ ವೃತ್ತಿ, ಅನುಮಾನ ವೃತ್ತಿ, ಸ್ಮೃತಿ ವೃತ್ತಿ, ಅಹಂ ಬ್ರಹ್ಮಾಸ್ಮಿ ವೃತ್ತಿ, ಆಭಾಸ ವೃತ್ತಿ, ವಿದ್ಯಾರ್ಥಿ ಮತ್ತು ವಿಕಲ್ಪ ವೃತ್ತಿ. ಇದರೊಳಗ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಧ್ಯಾನ ಮತ್ತು ಸಮಾಧಿ, ಇದು ದಿವ್ಯಾನುಭವ ಉಂಟಾಗ್ತೈತಿ, ಅದು ನಿರಂತರವಾದ ಅನುಭವ ಆಗಿದೆ ಅಂತೇಳಿ ನಮಗೆ ತಿಳಿಸಿಕೊಟ್ರು. ಕಾರ್ಯಕಲಿತ ಅಜ್ಞಾನದ ನಿವೃತ್ತಿ ಆಗ್ತತಿ, ಶುದ್ಧ ಬ್ರಹ್ಮ ನಾನೇ ಅಧ್ಯಯನ ಎಂಬ ಒಂದು ಭಾನ ಉಂಟಾಗ್ತತಿ, ನಾನತ್ವದ ಕಲ್ಪನೆ ಅಳಿದ ಆಸೆಯ ರಾಜ್ಯದಲ್ಲಿ ಏನೊಂದು ಉಳಿತದೋ ಅದೇ ನಾನು ಅಂತೇಳಿ ಶ್ರೀ ಸರ್ಪಭೂಷಣ ಶಿವಯೋಗಿಗಳ ಒಂದು ನುಡಿಯನ್ನ ನಮ್ಗೆ ವಿವರಣೆ ಮಾಡಿಕೊಟ್ರು. ವಾಚ್ಯಾರ್ಥವನ್ನ ದಾಟಿದಾಗನ ಲಕ್ಷ್ಯಾರ್ಥ ಪ್ರಾಪ್ತ ಆಗ್ತತಿ, ನಾನು ಅನ್ನೋದನ್ನ ದಾಟಿದಾಗನ ಆ ಪರಮಾತ್ಮನ ರಾಜ್ಯ ನಮಗ ಲಭ್ಯ ಆಕತಿ. ಆದಿಗುರು ಶಂಕರಾಚಾರ್ಯರು ಪ್ರಭಾಕರ ನಮಗ 12 ವರ್ಷದ ಒಂದು ಇಷ್ಟಾಗಿದ್ದ ಒಂದು ದೃಷ್ಟಾಂತವನ್ನ ತಿಳಿಸಿಕೊಟ್ರು. ಅವನೇ ಹಸ್ತಾಮರಕಾಚಾರ್ಯ ಆಗಿ ಆದ ಅಂತ ಹೇಳಿ ತಿಳಿಸಿಕೊಟ್ಟು, ಇಂತಹ ಒಂದು ದಿವ್ಯ ಜ್ಞಾನವನ್ನು ನಮಗ ತಿಳಿಸಿಕೊಟ್ಟ ಸದ್ಗುರುಗಳಾದ ಮಹಾಸ್ವಾಮಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಗೌರಮ್ಮ ತಾಯಿಯವರಿಂದ ಮಂಗಳಾಚರಣೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರ ವೇದಾನಾಥ ಪರಮ ಸದ್ಗುರುವರರಿಗೆ, ಶ್ರುತಿ ಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಭಕ್ತಿ ಪ್ರಕಾಶಕಗೆ, ಅಸಿದ್ಧಗಲದ ಮತ್ತೊಂದಲ್ಲದ ತತ್ವವ ತಿಳುತ್ತಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕಿಡಿಸಿದ ಅಚಲಾದ್ವಯನಿದ ಶಿಲ್ಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ಪರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿ ಆಧಾರ ವೇದಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ ಪರಮ ಗುರುವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ
सनातन सर्व समन्वय ज्ञान भारत साहित्य साम्राटाय श्री विचार सागर रुचि प्रभाकरादि प्रौढ़ प्रक्रिया सद्ग्रंथ रचयिताय परमानंद प्राप्ति रूपेण सर्व दुख निवृत्ति रूपेण सत्य मोक्ष मार्ग प्रदर्शकाय शुद्ध ब्रह्म ज्ञान प्रदायक परम सद्गुरु श्री शुद्ध ब्रह्मणे नमो नमो। समस्त शुद्ध ब्रह्म स्वरूपात्म चेतनर तत्कमल वासने नमो नमो। ओम चैतन्यं शाश्वतं शान्तं व्योमातीतं निरञ्जनं नादबिन्दु कलातीतं तस्मै श्री गुरुवे नमः। स्थावरं जंगमं चैव तथा चैव चराचरं व्याप्तं येन जगत्सर्वं तस्मै श्री गुरवे नमः। ज्ञानशक्ति समारूढ तत्त्वमाला विभूषितः तस्मै श्री गुरवे नमः। न गुरोरधिकं सत्त्वं न गुरोरधिकं तपः तत्त्वं ध्यानात् परं नास्ति तस्मै श्री गुरवे नमः। मन्नाथ श्री जगन्नाथो मद्गुरु श्री जगद्गुरु ममात्मा सर्वभूतात्मा तस्मै श्री गुरवे नमः। ध्यानमूलं गुरुर्मूर्ति पूजामूलं गुरुपदं मंत्रमूलं गुरोर्वाक्यं मोक्षमूलं गुरुकृपाः। गुरुराजन्नादिश्च गुरु परमदैवतं गुरो परतरं नास्ति तस्मै श्री गुरवे नमः। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांतिः शांतिः शांतिः। परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु यशस्वी भव यशस्वी भव। ओम शांतिः शांतिः शांतिः। ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.